ಬಹಳ ಸೆನ್ಸಿಟಿವ್ ಏರಿಯಾಗಳು. ರೇಡ್ ಮಾಡಿದ್ರೆ ಎಷ್ಟು ಸಿಗಬೇಕು ನಿಮಗೆ? ಸುಮಾರು 4 ಲಾರಿ ಲೋಡ್ದಷ್ಟು ಆಡಿಯೋ ಕ್ಯಾಸೆಟ್ಗಳು ಸಿಕ್ತು, ನಕಲಿ ಕ್ಯಾಸೆಟ್ಗಳು. ಈ ಪೊಲೀಸ್ ಕೆಲಸ ಏನಿದೆ ಬರೀ ಅದು ರಸ್ತೆ ಮೇಲೆ ನಿಂತ್ಕೊಂಡು ಈ ಪಾಕೆಟ್ ಪಿಕ್ಕರ್ಸ್ ಹಿಡಿಯೋದು ಅಥವಾ ಸಣ್ಣ ಪುಟ್ಟ ಕಳ್ಳರನ್ನ ಹೊಡೆಯೋದು ಕೆಲಸ ಅಲ್ಲ. ದೊಡ್ಡ ದೊಡ್ಡ ಕೂಳಗಳನ್ನ ಒಳಗೆ ಹಾಕಬೇಕು ಅನ್ನೋದು. ಒಂದು ಜೀಪ್ ಹೋಗ್ತಾ ಇದ್ದದ್ರಲ್ಲಿ ಗಂಧದ ತುಂಡುಗಳನ್ನ ಸಾಕಾಣಿಕೆ ಆಗ್ತಾ ಇದೆ. ಸೊ ಅವ್ರು ಇಂಟ್ರೋಗೇಷನ್ ಮಾಡಿ ನನಗೆ ಹೇಳಿದ್ರು, ಇಲ್ಲ ಸರ್ ಇದು ಕಟ್ಟಿಗೆನಹಳ್ಳಿ ಅಂತ ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಇಂದ ತಗೊಂಡ್ಬಂದಿದ್ದಾರೆ ಅಂತ. ಆಮೇಲೆ ಸಡನ್ ಆಗಿ ಒಬ್ಬನು ಕಾನ್ಸ್ಟೇಬಲ್ ಓಡಿ ಬರ್ತಾನೆ. ಸಣ್ಣ ಮರ ಹಿಡ್ಕೊಂಡು ನಿಂತ್ಕೊಂಡಿದ್ದೆ, ಮೂವ್ ಮಾಡಿದ ತಕ್ಷಣ ಅದು ಮರನೂ ನನ್ನ ಜೊತೆ ಎಲ್ಲ ಬಂದ್ಬಿಡ್ತು. ಸೊ ಅದನ್ನ ಡಿಗ್ ಮಾಡ್ಸಕ್ ಹಚ್ಚಿದ್ವಿ. ದೊಡ್ಡದಾದಂತ ಒಂದು ಹಗೆ ಸಿಕ್ತು. ಅದ್ರ ತುಂಬಾ ಸ್ಯಾಂಡ್ಲ್ವುಡ್, ಸುಮಾರು 4 ಲಾರಿ ಲೋಡ್ದಷ್ಟು ಸ್ಯಾಂಡ್ಲ್ವುಡ್ ಸಿಕ್ತು. ಬೆಂಗಳೂರು ನಗರದ ಅಲ್ಸೂರು ಗೇಟ್ ಉಪವಿಭಾಗದ ACP ಆಗಿ ನಾನು ಬಂದ ನಂತರ ನಾನು ಹಿಂದೆ ಮಾಡಿದಂಥ ಒಂದು ಪೊಲೀಸ್ ಕಾರ್ಯಕ್ಕೂ ಮತ್ತು ಬೆಂಗಳೂರಿನಲ್ಲಿ ಮಾಡೋ ಕಾರ್ಯಕ್ಕೂ ಬಹಳ ವ್ಯತ್ಯಾಸ ಆಗ್ತಾ ಇತ್ತು. ಯಾಕಂದರೆ ಬೆಂಗಳೂರು ಸದಾಕಾಲ ಹೆಸರು ಇರತಕ್ಕಂಥ ನಗರ, ಜನನಿಬಿಡವಾದಂಥ ಪ್ರದೇಶ, ಮತ್ತು ಈ ನಗರದಲ್ಲಿ ದೇಶದ ವಿದೇಶದಿಂದ ಬಂದಂಥ ಅನೇಕ ಪ್ರಜೆಗಳು, ವಿಭಿನ್ನ ಪ್ರಜೆಗಳು, ಬೇರೆ ಬೇರೆ ರಾಜ್ಯದಿಂದ ಬಂದವರು ಎಲ್ಲರೂ ಇರ್ತಾರೆ. ಹೀಗಾಗಿ ಇಲ್ಲಿ ಒಂದು ಮೆಟ್ರೋಪಾಲಿಟನ್ ಔಟ್ಲುಕ್ ಇರೋದ್ರಿಂದ ಇಲ್ಲಿರ್ತಕ್ಕಂಥ ಚಟುವಟಿಕೆಗಳನ್ನೇ ಬೇರೆ ಇರ್ತದೆ. ಬೇರೆ ನಗರಗಳಲ್ಲಿ ಏನಾಗ್ತದೆ, ಸಂಜೆ 9, 10 ಆದ ತಕ್ಷಣ ಎಲ್ಲವೂ ಸ್ತಬ್ಧವಾಗಿ ಬಿಡ್ತದೆ. ಆದರೆ ಇಲ್ಲಿ ಮಧ್ಯರಾತ್ರಿ ಬೆಳಗಿನ ಜಾವ ಆದರೂ ಚಟುವಟಿಕೆಗಳು ನಡೀತಾನೆ ಇರ್ತವೆ. ಹೀಗಾಗಿ ಸದಾಕಾಲ ಜಾಗೃತರಾಗಿರಬೇಕಾದಂಥ ಅವಶ್ಯಕತೆ ಇರ್ತದೆ. ಮತ್ತೊಂದು ಏನಂತಂದರೆ, ಬೆಂಗಳೂರು ನಗರದಲ್ಲಿ ಏನೇ ಒಂದು ಸಣ್ಣ ಘಟನೆ ಆದರೂ ಸಹಿತ ಅದು ರಾಜಧಾನಿಯಲ್ಲಿ ಆಗಿದ್ದರಿಂದ, ಅದು ಕೂಡ ಈಗ ವಿಶೇಷವಾಗಿ ಹೇಳೋದಂತಂದರೆ, ಈಗ ವಿಧಾನಸೌಧ ಸುತ್ತಮುತ್ತ ಆಗೋದು ಒಂದು ಸಣ್ಣ ಘಟನೆಗೂ ಮತ್ತು ಸ್ವಲ್ಪ ದೂರದಲ್ಲಿ ಆಗುವಂಥ ಘೋರವಾದಂಥ ಘಟನೆಗಳು ಬಹಳ ವ್ಯತ್ಯಾಸ ಇದೆ. ವಿಧಾನಸೌಧ ಮುಂದೆ ಒಂದು ನಾಯಿ ಸತ್ರು ಸಹಿತ ಅದು ನ್ಯೂಸ್ ಆಗ್ತದೆ. ಬೇರೆ ಕಡೆಗೆ ಒಂದು ದೊಡ್ಡ ಆಕ್ಸಿಡೆಂಟ್ ಆದರೂ ಅಷ್ಟು ದೊಡ್ಡ ನ್ಯೂಸ್ ಆಗಲ್ಲ. ಅಂದರೆ ಆ ಕಾಲದಲ್ಲಿ ಈಗ ನನಗೆ TV ಚಾನಲ್ಗಳು ಯಾವೂ ಇರಲಿಲ್ಲ, ದೂರದರ್ಶನ ಒಂದೇ ಇರ್ತಾ ಇತ್ತು. ಸೊ ಹೀಗಾಗಿ ಇಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಘಟನೆ ನಡೆದರೂ ಸಹಿತ ಅದು ಸರ್ಕಾರದ ಮಾಧ್ಯಮದ ಗಮನಕ್ಕೆ ಹೋಗಿ ಅದರ ಬಗ್ಗೆ ಸಾಕಷ್ಟು ಪ್ರಚಾರ ಸಿಗ್ತಾ ಇತ್ತು. ಹೀಗಾಗಿ ಎಲ್ಲ ಘಟನೆಗಳನ್ನು ಕೂಡ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಬೇಕಾಗ್ತಾ ಇತ್ತು. ಒಂದು ಸಣ್ಣ ನಾಯಿ ಕಳ್ಳತನ ಆದರೂ ಸಹಿತ, ಅಥವಾ ಒಂದು ಮನೆಯಿಂದ ಯಾರೋ ಬಂದು ಹೂಗಳನ್ನ ಕಿತ್ತುಕೊಂಡು ಹೋದರೂ ಸಹಿತ ಅದೊಂದು ಇಂಪಾರ್ಟೆಂಟ್ ಸಮಸ್ಯೆ ಆಗ್ತದೆ. ಯಾಕಂದರೆ ಅದನ್ನು ಕಂಪ್ಲೇಂಟ್ ಮಾಡ್ತಕ್ಕಂಥ ವ್ಯಕ್ತಿ ಯಾರು ಅದರ ಮೇಲೆ ಹೋಗ್ತದೆ ವಿನಃ ಅದನ್ನು ನಾವು ಬಹಳ ವಿಶೇಷವಾಗಿ ಗಮನಿಸಬೇಕು. ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ನಾನು ನೋಡಿದ್ದೇನಂತಂದರೆ, ದೊಡ್ಡವರು ಶ್ರೀಮಂತರು ಮಾಡ್ತಕ್ಕಂಥ ಫಿರ್ಯಾದುಗಳಿಗೆ ಜಾಸ್ತಿ ಮಹತ್ವ ಸಿಗ್ತದೆ. ಇದು ದುರ್ದೈವ. ಆದರೆ ಪರಿಸ್ಥಿತಿ ಆಗಿದೆ. ಯಾಕಂದರೆ ಒಬ್ಬರು ದೊಡ್ಡ ವ್ಯಕ್ತಿಗೆ ಏನಾದರೂ ಆದರೆ, ಈಗ ಒಂದು ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಲೆಜಿಸ್ಲೇಟರ್ ಹೋಮ್ಗೆ ನೀರು ಬರಲಿಲ್ಲ ಅಂತ ತಿಳ್ಕೊಳ್ಳಿ, ಕರೆಂಟ್ ಫೇಲ್ಯೂರ್ ಆಯಿತು, ಅದು ಇಟ್ ಬಿಕಮ್ ಸಚ್ ಎ ಬಿಗ್ ನ್ಯೂಸ್. ಅದಕ್ಕೆ ಇಷ್ಟೊಂದು ಮಹತ್ವ ಸಿಗ್ತದಂತಂದರೆ, ಅಥವಾ ಸದಾಶಿವನಗರಕ್ಕೆ ನೀರು ಬರಲಿಲ್ಲ ಅಂದರೆ ಪ್ರತಿಷ್ಠಿತ ವ್ಯಕ್ತಿಗಳು ಇರ್ತಾರೆ, ಪ್ರಭಾವಿ ವ್ಯಕ್ತಿಗಳಿರ್ತಾರೆ, ಅವರಿಗೆ ಸಣ್ಣ ತೊಂದರೆ ಆದರೂ ಸಹಿತ ಅದು ದೊಡ್ಡ ಸುದ್ದಿ ಆಗಿಬಿಡ್ತದೆ. ಈ ಬಡ ಜನರು ಇರ್ತಕ್ಕಂಥ ಪ್ರದೇಶದಲ್ಲಿ ಗಂಭೀರವಾದಂಥ ಒಂದು ಸಮಸ್ಯೆ ಬಂದರೂ ಸಹಿತ ಅದು ಸುದ್ದಿ ಆಗಲ್ಲ. ಆಮೇಲೆ ಸುದ್ದಿ ಮಾಧ್ಯಮದಲ್ಲಿ ಯಾವ ರೀತಿ ಅದು ಪ್ರತಿಬಿಂಬನೆ ಆಗ್ತದೆಯೋ ಆ ಪ್ರಕಾರ ನಮ್ಮ ಪ್ರತಿಕ್ರಿಯೆಗಳು ಸಹ ಬದಲಾಗ್ತಾ ಹೋಗ್ತದೆ. ಸೊ ಇದು ನನಗೆ ಮುಖ್ಯವಾಗಿ ಗೊತ್ತಾಗಿದ್ದು ಬೆಂಗಳೂರು ನಗರದಲ್ಲಿ. ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಅನ್ನೋದು ಏನಿದೆಯಲ್ಲ, ಅದು ಇಟ್ ಬಿಕಮ್ಸ್ ಪೊಲೀಸ್ ವರ್ಕ್. ಭಾವನೆಗಳಿಗೆ ಹೇಗೆ ನಾವು ಸ್ಪಂದಿಸ್ತೀವಿ ಅಂದರೆ, ಪರ್ಸೆಪ್ಷನ್ ಮಾಧ್ಯಮದಲ್ಲಿ ಯಾವ ರೀತಿ ಬರ್ತದೆ, ಮೀಡಿಯಾ ಡ್ರಿವನ್ ಪೊಲೀಸಿಂಗ್ ಅಂತಕ್ಕಂಥ ಒಂದು ಕಲ್ಪನೆ ನನಗೆ ಶುರುವಾಗಿದ್ದರೆ ಬೆಂಗಳೂರಿಗೆ ಬಂದ ಮೇಲೆ. ಅಲ್ಲಿವರೆಗೆ ನಾವೇನಂದ್ರೆ ನೇರವಾಗಿ ನಮ್ಮ ಕೆಲಸ ಮಾಡಿಕೊಂಡು ಏನಿದೆ ಅಂತ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬೆಂಗಳೂರಿಗೆ ಬಂದ ಮೇಲೆ ಹೌ ಸೇಮ್ ಕ್ರೈಮ್ ಕ್ಯಾನ್ ಬಿ ಲುಕ್ಡ್ ಎಟ್ ಡಿಫ್ರೆಂಟ್ಲಿ ಬಿಕಾಸ್ ದಿ ಪರ್ಸನ್ ಗಿವಿಂಗ್ ದ ಕಂಪ್ಲೇಂಟ್ ಈಸ್ ಸಂಬಡಿ. ಸೊ ಇವೆಲ್ಲ ಕನ್ಸೆಪ್ಟ್ಗಳು, ದೀಸ್ ಆರ್ ಪ್ರಾಕ್ಟಿಕಲ್. ಆ್ಯಕ್ಚುಲಿ ನಾವೇನೋ ಸಿದ್ಧಾಂತಗಳನ್ನ ಹೇಳ್ಬೋದು, ಬಟ್ ಪ್ರಾಕ್ಟಿಕಲ್ ಲೈಫ್ನಲ್ಲಿ ಇರತಕ್ಕಂಥದ್ದು ಇದು. ಸೊ ಇದನ್ನೆಲ್ಲವನ್ನ ನಾನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ನಾನು ಬೆಂಗಳೂರು ನಗರಕ್ಕೆ ಬಂದ ಮೇಲೆ ಬಂತು. ಆರ್ಥಿಕ ಅಪರಾಧಗಳು ದೊಡ್ಡ ಪ್ರಮಾಣದಲ್ಲಿ ನಗರ ಪ್ರದೇಶಗಳಲ್ಲಿ ನಡೀತದೆ. ಅಂದರೆ ಎಕನಾಮಿಕ್ ಅಫೆನ್ಸಸ್. ಈಗೇನೋ ಎಕನಾಮಿಕ್ ಅಫೆನ್ಸಸ್ ವಿಂಗು, ಸೆಲ್ಲು ಅಂತೆಲ್ಲ ಆಗಿದೆ. ಆ ಕಾಲದಲ್ಲಿ ಎಲ್ಲರೇ ಪೊಲೀಸರೇ ನೋಡ್ಕೊಳ್ಬೇಕಾಗ್ತಾ ಇತ್ತು. ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಏನಾದರೂ ಮಿಸ್ ಅಪ್ರಾಪ್ರಿಯೇಷನ್ ಆಗ್ತಾ ಇತ್ತಲ್ಲ, ಅದೇ ಒಂದು ಗಂಭೀರ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಆದರೆ ಬೆಂಗಳೂರು ನಗರ ಬಂದ ಮೇಲೆ ಈ ಆರ್ಥಿಕ ಅಪರಾಧಗಳು ಯಾವ ಪ್ರಮಾಣದಲ್ಲಿ ನಡೀತದೆ, ಯಾವ ವಿಭಿನ್ನ ರೀತಿಯಲ್ಲಿ ನಡೀತಾವೆ ಅನ್ನೋದನ್ನು ಗಮನಕ್ಕೆ ನಮಗೆ ಬಂದಿದ್ದು ಅದು. ಉದಾಹರಣೆಗೆ ಒಂದು ಹೇಳ್ತೇನೆ. ಅಲ್ಸೂರು ಗೇಟ್ ACP ಆಫೀಸ್ ಪಕ್ಕದಲ್ಲೇ ಬಾದಾಮಿ ಹೌಸ್ ಅಂತ ಇತ್ತು.
ಅದು ಸರ್ಕಾರದ್ದು ಬಹುಶಃ ವಾರ್ತಾ ಇಲಾಖೆಗೆ ಸೇರಿದ್ದು ಏನೋ ಅದೊಂದು ಅಲ್ಲಿ ಒಂದು ಥಿಯೇಟರ್ ಕೂಡ ಇತ್ತು. ಟೂರಿಸಂ ಆಫೀಸ್ KSTDC ಟೂರಿಸಂ ಆಫೀಸ್ ಇತ್ತು. ಅದರ ಪಕ್ಕದಲ್ಲಿ ಒಂದು ದೊಡ್ಡ ಸಂಸ್ಥೆ ಸಾಜ್ ಫೈನಾನ್ಸ್ ಕಂಪನಿ ಅಂತ, ಸಾಜನ್ ಬರ್ಗೀಸ್ ಅಂತಕ್ಕಂಥ ಒಬ್ಬನು ಒಂದು ಕಂಪನಿಯನ್ನು ಪ್ರಾರಂಭ ಮಾಡಿದ್ದ. ಅಲ್ಲಿ ಆ ಕಂಪನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅದೊಂದು 3 ಸ್ಟಾರ್ 4 ಸ್ಟಾರ್ ಹೋಟೆಲ್ ಥರ ಆಫೀಸ್ ಇರ್ತಾ ಇತ್ತು. ಅನೇಕ ಜನ ಅವರು ಡಿಪಾಸಿಟ್ಸನ್ನು ತೊಗೊಳ್ತಾ ಇದ್ರು. ಅಟ್ರಾಕ್ಟಿವ್ ರೇಟ್ಸ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ರು. ಬ್ಯಾಂಕ್ಗಳಿಗಿಂತ ದುಪ್ಪಟ್ಟು ಇಂಟ್ರೆಸ್ಟ್ ರೇಟನ್ನು ಹಾಕಿ ಕೊಡ್ತೀವಿ ಅಂತೇಳಿ ಅಡ್ವರ್ಟೈಸ್ಮೆಂಟ್. ಅಂದರೆ ಐ ಆಮ್ ಟೆಲಿಂಗ್ 1986ನಲ್ಲಿ ಅಂಥವು ಅನೇಕ ಕಂಪನಿಗಳು ಬೆಂಗಳೂರು ನಗರದಲ್ಲಿತ್ತು. ಒಂದು ಸಾಜ್ ಫೈನಾನ್ಸ್ ಅಂತ ನಮ್ಮ ಅಲ್ಸೂರ್ ಗೇಟ್ ವ್ಯಾಪ್ತಿಯಲ್ಲಿನೇ ಬರ್ತಾ ಇತ್ತು. ಅಲ್ಲಿ ಅನೇಕ ಜನ, ಯಾಕಂದರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಸಿಗ್ತದೆ ಅಂದ ತಕ್ಷಣ ಹೋಗಿ ಡಿಪಾಸಿಟ್ ಮಾಡೋರು. ಹೀಗಾಗಿ ಅದು ಬಹಳ ಎಸ್ಪೆಷಲಿ ರಿಟೈರ್ಡ್ ಆದಂಥ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ, ಮಿಲಿಟರಿ ಅಧಿಕಾರಿಗಳಿಗೆ ಕೈಗೆ ಒಂದು 10-15 ಲಕ್ಷ ರೂಪಾಯಿ ಆ ಕಾಲದಲ್ಲಿ ಬರ್ತಾಯಿತ್ತು, 8-10 ಲಕ್ಷ ರೂಪಾಯಿ ಬರ್ತಾಯಿತ್ತು. ಇಂಟ್ರೆಸ್ಟ್ ರೇಟು ಜಾಸ್ತಿ ಬರ್ತದೆ ಅಂಥೇಳಿ ಎಷ್ಟೋ ಜನ ಆ ಆಮಿಷದಿಂದ ಹೋಗಿ ಅಲ್ಲಿ ಡಿಪಾಸಿಟ್ ಮಾಡ್ತಾಯಿದ್ರು. ಡಿಪಾಸಿಟ್ ಮಾಡಿ ಕೆಲವೊಂದು ತಿಂಗಳ ಕಾಲ ನಿಮಗೆ ಆ ಬಡ್ಡಿಯನ್ನು ಕರೆಕ್ಟ್ ಸಮಯದಲ್ಲಿ ನಿಮ್ಗೆ ಬಂದು ಮುಟ್ಟಿಸ್ತಾಯಿದ್ರು. ಬಟ್ ಒಂದು ಹಂತ ಮುಗಿದ ಮೇಲೆ ಸಡನ್ನಾಗಿ ಕಂಪ್ನಿ ಲಾಕ್, ಜನ ಬಂದು ಗಲಾಟೆ ಮಾಡ್ತಾಯಿದ್ರು. ಅಂಥ ಒಂದು ಪ್ರಕರಣ ಆ ಸಂದರ್ಭದಲ್ಲಿ ನಡೀತು. ಆವಾಗ ನನಗೆ ಗೊತ್ತಾಯಿತು ಇದು ಫೈನಾನ್ಷಿಯಲ್ ಎಕನಾಮಿಕ್ ಕ್ರೈಮ್ಸು ನಗರ ಪ್ರದೇಶದಲ್ಲಿ ಯಾವ ರೀತಿ ನಡೀತದೆ ಅನ್ನತಕ್ಕಂಥದ್ದು. ಆ ಥರ ಭಾಳಷ್ಟು ಕಂಪ್ನಿಗಳಾಯ್ತು. ಆಗ ಮಂಜೋಗ್ ಅಂತಿತ್ತು, ಮಂಜಿತ್ ಸಿಂಗ್ ಜಗಜಿತ್ ಸಿಂಗ್ ಅಂತ ಹೇಳಿ ಅವ್ರದ್ದೊಂದು ಏನು ಈ ಮನೆ ಸಾಮಗ್ರಿ, ಮನೆಗೆ ಗೃಹೋಪಯೋಗಿ ವಸ್ತುಗಳನ್ನ ಕೊಡ್ತಕ್ಕಂಥದ್ದು, ಅದಕ್ಕೆ ಡಿಪಾಸಿಟ್ ಮಾಡಿದರೆ ಇಷ್ಟು ಕೊಡ್ತೀವಿ ಹಾಗೆ ಹಿಂಗೆ ಅಂತೆಲ್ಲ. ಅವೆಲ್ಲ ಕಂಪ್ನಿಗಳು ಆ ಕಾಲದಲ್ಲಿ ಮಶ್ರೂಮ್ ಆಯಿತು. ಇದೆಲ್ಲ ಕಲ್ಚರ್ ಬಂದಿದ್ದು ನಮಗೆ ತಮಿಳುನಾಡು ಕೇರಳ ಕಡೆಯಿಂದ ಬಂದಂಥವ್ರು. ಇದರ ಹಿನ್ನೆಲೆಯಲ್ಲಿ ಇದ್ದಂಥವ್ರು ಸಹಿತ ಲೋಕಲ್ ಜನ ಯಾರು ಮಾಡ್ತಿರ್ಲಿಲ್ಲ ಇದನ್ನೆಲ್ಲ. ನಂತರ ಲೋಕಲ್ ಜನ ಕಲ್ಕೊಂಡ್ರು ಈ ಥರ ಮಾಡ್ಬೋದಲ್ಲ ನಾವು ಮೋಸ ಅಂತ. ಬಟ್ ಪ್ರಾರಂಭದಲ್ಲಿ ಸ್ಟಾರ್ಟ್ ಆಗಿದ್ದು ಅದು ತಮಿಳುನಾಡು ಕೇರಳ ಕಡೆಯಿಂದ ಅಥವಾ ನಾರ್ತ್ ಇಂಡಿಯಾದಿಂದ ಬಂದಂಥವ್ರಿಂದನೇ ಸ್ಟಾರ್ಟ್ ಆಗಿದ್ದು. ಅಂಥ ಒಂದು ಪ್ರಕರಣವನ್ನು ಬೇಯಿಸ್ತಕ್ಕಂಥ ಅವಕಾಶ ಸಿಕ್ತು ಅಲ್ಲಿ ನಮಗೆ. ಅದು ಬಹಳ ಇಂಟ್ರೆಸ್ಟಿಂಗ್ ಅನ್ನೋ ಆಗಿತ್ತು. ಆವಾಗ ಎಕನಾಮಿಕ್ ಅಫೆನ್ಸಸ್ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇ ರೀತಿ ನನ್ನ ಮೇಲಾಧಿಕಾರಿಗಳಾದಂಥ ನನ್ನ DCP ಇದ್ದರು ಮರಿಸ್ವಾಮಿ ಅಂಥೇಳಿ, ಬಹಳ ಪ್ರತಿಷ್ಠಿತ ಒಬ್ಬ ಒಳ್ಳೆಯ ಅಧಿಕಾರಿ, ತುಂಬ ನಿಷ್ಠಾವಂತ ಸಜ್ಜನ ಮತ್ತು ಜನಪರವಾದಂಥ ಕಳಕಳಿ ಇದ್ದಂಥ ಒಬ್ಬ ಅಧಿಕಾರಿ. ಅವರು ನಂತರ ಪೊಲೀಸ್ ಕಮಿಷನರ್ ಆದರೂ ಅವ್ರ ಹತ್ರನೂ ನಾನು ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು ನನಗೆ. ಅವರು ಒಂದು ದಿವಸ ಕರೆದು, ನೋಡಿ ಬೆಂಗಳೂರು ನಗರದಲ್ಲಿ ಈ ಆಡಿಯೋ ಕ್ಯಾಸೆಟ್ಗಳು ಬಹಳ ಪೈರಸಿ ಆಗ್ತಾಯಿದೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಅದು ವಿಶೇಷವಾಗಿ ಅಲ್ಸೂರು ಗೇಟ್ನಲ್ಲಿ ಸುತ್ತಮುತ್ತ ಇರತಕ್ಕಂಥ ಚಿಕ್ಕಪೇಟೆ ಅಲ್ಸೂರು ಗೇಟೆ ಪ್ರದೇಶದಲ್ಲಿ ಇದು ಜಾಸ್ತಿ ನಡೀತಾ ಇದೆ ಅಂತ ನಮಗೆ ಹೇಳಿದರು. ಆಮೇಲೆ ನಿಮ್ಮ ಹತ್ರ ಒಬ್ಬನ ಕೊಟ್ಟು ಕಳಿಸ್ತೀನಿ, ಅವ್ರನ್ನ ಕೇಳ್ಕೊಳ್ಳಿ, ಯಾಕಂದರೆ ಅವ್ರಿಗೆ ಅದರಿಂದ ತೊಂದರೆ ಆಗ್ತಾಯಿದೆ ಈ ಪೈರಸಿಯಿಂದ ಅಂಥೇಳಿ. ಆವಾಗ ನನ್ನ ಹತ್ರ ಲಹರಿ ಕಂಪ್ನಿಯ ಮಾಲೀಕರಾದಂಥ ಮನೋಹರ್ ಅವರು ನನ್ನ ಕಚೇರಿಗೆ ಬಂದರು. ನಾನು ACP ಇದ್ದಾಗ ಬಂದು ನನ್ನ ಜೊತೆ ಇನ್ನೂ ಅವರು ಸಣ್ಣ ಹುಡುಗನ ಥರ ಇದ್ದರು. ಅವ್ರನ್ನ ಕೂಡಿಸಿಕೊಂಡು ಕೇಳಿದೆ, ಅವ್ರ ಜೀವನ ಕತೆ ಕೇಳಿದೆ. ಭಾಳ ಇನ್ಸ್ಪೈರಿಂಗ್ ಒಂದು ಕತೆ. ಯಾಕಂದ್ರೆ ಅವರು ನಮ್ಮ ಅವೆನ್ಯೂ ರೋಡ್ನಲ್ಲಿ ಯಾವುದೋ ಮಾರ್ವಾಡಿ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದವರು. ಬಟ್ ಆದರೆ ಸ್ವಲ್ಪ ಎಂಟರ್ಪ್ರಿನರ್ ಸ್ಕಿಲ್ಸ್ ಇದ್ದಿದ್ದರಿಂದ ಲಹರಿ ಅಂತ ಒಂದು ಕಂಪ್ನಿ ಸ್ಥಾಪನೆ ಮಾಡಿ ಆ ಕಾಲದಲ್ಲಿ ಆಡಿಯೋ ಕ್ಯಾಸೆಟ್ಗಳು ಬರ್ತಾಯಿತ್ತು. ಅದರ ಕಂಪ್ನಿ ಸ್ಟಾರ್ಟ್ ಮಾಡಿ ಅದು ಲಹರಿ ಅಂತ ಹೆಸರಿಟ್ಕೊಂಡು ದೊಡ್ಡ ದೊಡ್ಡ ಸಿನಿಮಾಗಳದ್ದೆಲ್ಲ ಅವರು ಕಾಪಿ ರೈಟ್ಸ್ ತೊಗೊಂಡು ಅದನ್ನು ಪ್ರೊಡ್ಯೂಸ್ ಮಾಡ್ತಾಯಿದ್ರು. ಅವರು ಬಂದು ಹೇಳಿದರು, ನೋಡಿ ನಾವು ಇಷ್ಟೆಲ್ಲ ಟ್ಯಾಕ್ಸ್ ತುಂಬಿ ಇದನ್ನು ಮಾಡ್ತಾಯಿದ್ದೀವಿ, ನಮ್ಮದೇ ಥರ ನಮ್ಮ ಹೆಸರಿನಲ್ಲೇ ಎಷ್ಟೋ ಜನ ನಕಲಿ CD-ಗಳನ್ನ ಇದನ್ನು ಛಾಪ್ ಮಾಡಿಕೊಂಡು CD-ಗಳನ್ನ ಕಡಿಮೆ ರೇಟ್ನಲ್ಲಿ ಮಾರಿ ನಮಗೆ ತುಂಬ ಲಾಸ್ ಆಗ್ತಾಯಿದೆ ಅಂತ ಹೇಳಿದ ಮೇಲೆ ಅವ್ರ ಹತ್ತಿರಿಂದ ನಾನು ಡೀಟೇಲ್ಸ್ ತೊಗೊಂಡೆ. ಯಾಕಂದರೆ ಅವರು ಹೋಮ್ವರ್ಕ್ ಮಾಡ್ಕೊಂಡು ನಮ್ಮ ಹತ್ರ ಬಂದಿದ್ದರು. ಹೇಳಿದರು ಇಂತಿಂಥ ಜಾಗದಲ್ಲಿ ಇದು ನಡೀತಾ ಇದೆ ಅಂತ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿ ಆ ಸಂಸ್ಥೆಗಳಿಂದ ಪೊಲೀಸರಿಗೂ ಅನುಕೂಲ ಆಯಿತು. ಯಾರು ನಕಲಿ ಮಾಡ್ತಾ ಇದ್ದಲ್ಲ, ಒಂದಿಲ್ಲ ಒಂದು ರೀತಿಯಲ್ಲಿ ಅವರು ಪೊಲೀಸ್ ಸಂಪರ್ಕದಲ್ಲಿ ಇದ್ದಂಥವ್ರು. ಯಾಕಂದ್ರೆ ಏನು ಆರ್ಗನೈಸ್ಡ್ ಕ್ರಿಮಿನಲ್ ಗ್ಯಾಂಗ್ಸ್ ಎಲ್ಲ ಇರ್ತಾವಲ್ಲ, ಏನು ಈ ಥರದವರು ಅವರು ಪೊಲೀಸನ್ನು ಚೆನ್ನಾಗಿ ಇಟ್ಕೊಂಡು ಬಿಟ್ಟಿರ್ತಾರೆ. ಸೊ ಇದನ್ನು ನಾನು ಕೆಳಗಿನ ಮಟ್ಟಕ್ಕೂ ಚರ್ಚೆ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಒಂದು ದಿವಸ ಸಡನ್ ಆಗಿ ಕರೆದು ನಾನು ಇಡೀ ನಮ್ಮ ಚೌಡಯ್ಯ ಟೆಂಪಲ್ ಸ್ಟ್ರೀಟು, ಅಲ್ಸೂರು ಗೇಟ್ನಲ್ಲಿ ಬರ್ತಕ್ಕಂಥ ಸಣ್ಣ ಲೇನ್ಗಳಲ್ಲಿ ಇದ್ದಂಥ ಎಲ್ಲ ಅಂಗಡಿಗಳ ಮೇಲೆ ಸುಮಾರು ಒಂದು 100 ಜನ ಸಿಬ್ಬಂದಿಯನ್ನು ತೊಗೊಂಡು ಹೋಗಿ ದಾಳಿ ಮಾಡಿದ್ವಿ. ಸಾಕಷ್ಟು ಅಪಾರ ಪ್ರಮಾಣದಲ್ಲಿ ಆಡಿಯೋ ಕ್ಯಾಸೆಟ್ಗಳು ಸಿಕ್ತು. ಇನ್ನು ಅದು ನಕಲಿನೋ ಅಸಲಿನೋ ಹೆಂಗೆ ತಿಳ್ಕೊಳ್ಬೇಕು, ಅದಕ್ಕೆ ಆ ಕಂಪ್ನಿಯವ್ರನ್ನ ನಾವು ಜೊತೆಯಲ್ಲಿ ಇಟ್ಕೊಂಡು ಅವ್ರ ಕಡೆಯಿಂದ ನಾವು ಟೆಸ್ಟ್ ಮಾಡಿಸಿ ಯಾವುದು ನಕಲಿ ಅಸಲಿ ಅಂತ ಮಾಡಿಕೊಂಡು ಮಾಡಿದ್ವಿ.
ಆ ಇಂಟ್ರಾಗೇಷನ್ ಮಾಡ್ತಾ ಇರಬೇಕಾದ್ರೆ ನನಗೆ ಮನೋಹರ್ ಒಂದು ಮಾತು ಹೇಳಿದ್ರು, ಸರ್ ಇದು ಬೆಂಗಳೂರು ನಗರದಲ್ಲಿ ಅಷ್ಟೇ ಅಲ್ಲ, ಹುಬ್ಬಳ್ಳಿಯಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಅಂತ. ಸೊ ಇದು ಹುಬ್ಬಳ್ಳಿ ನಮ್ಮ ವ್ಯಾಪ್ತಿಗೆ ಬರ್ತಿರ್ಲಿಲ್ಲ, ನಮಗೆ ಬೆಂಗಳೂರು ನಗರದಲ್ಲಿ. ಸೊ ನಾನು ಪೊಲೀಸ್ ಕಮಿಷನರ್ ಅವ್ರ ಹತ್ರ ಹೇಳಿದೆ, ಹಿಂಗೆ ನೋಡಿ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ, ನೀವು ಅಲ್ಲಿ ಹುಬ್ಬಳ್ಳಿ ಅಧಿಕಾರಿಗಳಿಗೆ ತಿಳಿಸಿ ಇದನ್ನು ರೇಡ್ ಮಾಡಿಸಿ ಅಂತ ನಾನು ಹೇಳಿದೆ. ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ, ಇಲ್ಲ ಹಾಗೆ ಮಾಡೋದು ಬೇಡ, ನೀವೇ ಅಲ್ಲಿ ಹೋಗಿ ರೇಡ್ ಮಾಡ್ಕೊಂಬನ್ನಿ ಅಂತ ಹೇಳಿದರು. ನೀವೇ ಹುಬ್ಬಳ್ಳಿಗೆ ಹೋಗಿ ರೇಡ್ ಮಾಡಿ ಅಂತ. ನನಗೆ ಸ್ವಲ್ಪ ಮುಜುಗರ, ಯಾಕಂದರೆ ಅದು ನನ್ನ ವ್ಯಾಪ್ತಿ ಅಲ್ಲ. ಬಟ್ ಏನಂದ್ರೆ ನನ್ನ ಮೇಲಾಧಿಕಾರಿಗಳು ನನಗೆ ಆದೇಶ ಕೊಡ್ತಾ ಇದ್ದಾರೆ, ಇದೇ ಅಪರಾಧ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಅನ್ನೋ ಒಂದು ಲೆಕ್ಕ ಇಟ್ಕೊಂಡು ನೀವು ಅಲ್ಲಿ ಹೋಗಿ ಅಂತ. ಇದೇ ಚೇನ್ನಲ್ಲಿ ಅದು ಇದೆ ಅಂತ. ಅಂದರೆ ನಿಮ್ಗೆ ಕಾನೂನಲ್ಲಿ ಏನಿದೆ ಅಂತಂದರೆ, ಒಂದು ಅಪರಾಧದ ಬೆನ್ನು ಹತ್ತಿದಾಗ ಆ ಅಪರಾಧ ಎಲ್ಲೇ ನಡಿಬೋದು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲೇ ಮಾಹಿತಿ ಇರ್ಬೋದು, ಆರೋಪಿ ಎಲ್ಲೇ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಎವಿಡೆನ್ಸು, ಸಾಕ್ಷ್ಯಾಧಾರ ಬೇರೆ ಎಲ್ಲೋ ರಾಜ್ಯದಲ್ಲಿ ಸಿಗ್ಬೋದು, ಅಲ್ಲಿವರೆಗೆ ನಿಮ್ಮ ವ್ಯಾಪ್ತಿ ಹರಡ್ತದೆ. ಸೊ ಅದನ್ನು ಅವ್ರು ನನಗೆ ಹೇಳಿಕೊಟ್ರು, ಈ ಥರ ಮಾಡಿ ನೀವು ಅಂತ. ಸೊ ನಾವು ಇಲ್ಲಿ FIR ಮಾಡಿಕೊಂಡು ಹುಬ್ಬಳ್ಳಿಗೆ ಹೋದೆ. ಹುಬ್ಬಳ್ಳಿ ನನಗೆ ಗೊತ್ತಿದ್ದಂಥ ಪ್ರದೇಶ, ಯಾಕಂದ್ರೆ ನಾನು ಹಿಂದೆ ಅಲ್ಲಿ ಕೆಲಸ ಮಾಡಿದ್ದೆ. ಸೊ ಅಲ್ಲಿ ನಾನು ಒಬ್ಬನೇ ಹೇಗೆ ರೇಡ್ ಮಾಡೋದು, ಅಲ್ಲಿ ಸ್ಥಳೀಯ ಅಧಿಕಾರಿಗಳ ಒಂದು ಸಪೋರ್ಟ್ ತೊಗೊಳ್ಬೇಕು. ಬಟ್ ಅವರಿಗೆ ನಾವು ಹೇಳೋ ಹಾಗಿಲ್ಲ, ಹಿಂಗೆ ನಾವು ರೇಡಿಗೆ ಬಂದಿದ್ದೀವಿ ಅಂತ. ಸೊ ಅಲ್ಲಿ ಮೇಲಾಧಿಕಾರಿಗಳಿಗೆ ಹೇಳಿದೆ, ನನಗೆ ಸ್ವಲ್ಪ ಫೋರ್ಸ್ ಬೇಕು, ಕೆಲವೊಂದು ಚೆಕ್ ಮಾಡಿಸೋದಿದೆ ಅಂತ ಹೇಳಿದೆ. ಅವರು ಕೊಟ್ಟರು. ಭಾಳ ನನಗೆ ಹೆದರಿಕೆಯನ್ನು ಉಂಟು ಮಾಡಿದರು. ಏನಂತಂದ್ರೆ, ನೀವು ಏನಾದರೂ ಕಮ್ರಿಪೇಟೆಯಲ್ಲಿ ಹೋಗಿ ರೇಡ್ ಮಾಡಿದರೆ ಅಥವಾ ಬೇರೆ ಒಂದು ಜಾಗದಲ್ಲಿ ಹೋಗಿ ರೇಡ್ ಮಾಡಿದರೆ ಇಲ್ಲಿ ಕಮ್ಯುನಲ್ ವೈಲೆನ್ಸ್ ಆಗಿಬಿಡ್ತದೆ, ದಂಗೆ ಆಗಿಬಿಡ್ತದೆ, ಆಮೇಲೆ ಅಲ್ಲಿ ಕಲ್ಲು ತೂರಾಟ ಆಗ್ತದೆ ಅಂತೆಲ್ಲ ಹೇಳಿದರು. ಸೊ ಆವಾಗ ನನಗೂ ಒಂದು ಸ್ವಲ್ಪ ಯೋಚನೆ ಮಾಡಿದೆ, ಯಾಕಂದರೆ ಇದು ನಾನು ಹೋಗಿ ಏನೋ ಮಾಡೋದಕ್ಕೆ ಹೋಗಿ ಒಂದು ದೊಡ್ಡ ಕಮ್ಯುನಲ್ ಗಲಾಟೆಯಾಗಿ ಪೊಲೀಸ್ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಆಗ್ಬೋದು ಏನಂತೇಳಿ ಅದಕ್ಕೆ ಒಂದು ಡಿಸೈಡ್ ಮಾಡಿದೆ, ಮಾಡೋದಿದ್ರೆ ಹೆಂಗಿದ್ರು ಮಾಡೋದು, ಏನಾದಿದ್ದು ಮುಂದಿನ ನೋಡೋಣ ಅಂತ. ನಾನೇನು ತಪ್ಪು ಮಾಡೋಕ್ಕಲ್ಲಿ ಹೋಗಿಲ್ಲ ಅಂಥೇಳಿ ಒಂದು ಇದರ ವಿಶ್ವಾಸದಿಂದ ಹೋದೆ. ಸುಮಾರು ಒಂದು 15-16 ಜಾಗದಲ್ಲಿ ಭಾಳ ಸೆನ್ಸಿಟಿವ್ ಏರಿಯಾಗಳು ಅಲ್ಲಿ ಹುಬ್ಬಳ್ಳಿಗೆ ಸಂಬಂಧಪಟ್ಟಂತೆ. ಇದು ಅದನ್ನು 1986 ಹೋಗಿ ರೇಡ್ ಮಾಡಿದ್ವಿ. ರೇಡ್ ಮಾಡಿದರೆ ಎಷ್ಟು ಸಿಗಬೇಕು ನಿಮಗೆ? ಸುಮಾರು 4 ಲಾರಿ ಲೋಡ್ದಷ್ಟು ಆಡಿಯೋ ಕ್ಯಾಸೆಟ್ಗಳು ಸಿಕ್ತು. 4 ಲಾರಿ ಲೋಡ್ದಷ್ಟು ನಕಲಿ ಕ್ಯಾಸೆಟ್ಗಳು, ಡೂಪ್ಲಿಕೇಟ್ ಕ್ಯಾಸೆಟ್ಗಳು. ಅಲ್ಲಿ ಹುಬ್ಬಳ್ಳಿಯಲ್ಲಿ ಆ ಕಮ್ರಿಪೇಟೆ ಅಂತ ಪ್ರದೇಶದಲ್ಲಿ ಎಲ್ಲವೂ ಸಿಗ್ತಾಯಿತ್ತು ನಿಮ್ಗೆ ನಕಲಿ. ನೀವು ಬ್ಲ್ಯಾಕ್ ಲೇಬಲ್ ವಿಸ್ಕಿಯಿಂದ ಹಿಡಿದು ಎಂಥ ಬೇಕಾದಂಥ ಏನೇ ದೊಡ್ಡ ಪಾಪ್ಯುಲರ್ ಪ್ರಾಡಕ್ಟ್ಗಳನ್ನ ಅಲ್ಲಿ ಲೇಬಲ್ ಹಾಕಿ ಮಾಡಿ ಮಾರಾಟ ಮಾಡ್ತಾಯಿದ್ರು. ಸೊ ಧೈರ್ಯದಿಂದ ರೇಡ್ ಮಾಡಿಬಿಟ್ವಿ. ಅದನ್ನ 4 ಲಾರಿ ಲೋಡ್ದಷ್ಟು ಸಿಕ್ತು. ಸೊ ಅದು ಮೀಡಿಯಾದಲ್ಲೇನೋ ಸಾಕಷ್ಟು ಕವರ್ ಆಯಿತು. ಅದನ್ನು ತರೋದಕ್ಕೆ ನನ್ನ ಹತ್ರ ವಾಹನ ಇರಲಿಲ್ಲ. ಮನೋಹರ್ ಅವ್ರಿಗೆ ಹೇಳಿದೆ ನಾನು, ನೀವೇ ಲಾರಿ ವ್ಯವಸ್ಥೆ ಮಾಡಿಸಿ ಇಲ್ಲಿಗೆ ಶಿಫ್ಟ್ ಮಾಡಿಸೋಣ ಅಂತೇಳಿ. ಏನು ಮಾಡೋದು, ಅಲ್ಲೇ ಇಟ್ಟು ಬರೋದಾ ಇಲ್ಲಿಗೆ ತರೋದು ಏನಂತ. ಅಲ್ಲಿ ಇಟ್ಟು ಬಂದರೆ ಅದ್ರ ಮುಂದೆ ನಮ್ಮ ಕಂಟ್ರೋಲ್ ಇರೋಲ್ಲ. ಸೊ ಇಲ್ಲಿಗೆ ಕರ್ಕೊಂಬಂದು ಅದನ್ನು ನಮ್ಮ ಅಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಪಕ್ಕದ ಜಾಗದಲ್ಲಿ ಒಂದು ಶೆಡ್ ಇತ್ತು, ಆ ಶೆಡ್ನಲ್ಲಿ ಅದನ್ನೆಲ್ಲ ತುಂಬಿಸಿಬಿಟ್ವಿ. ಆಮೇಲೆ ಕೋರ್ಟ್ಗೆ ಕೇಸ್ ಹಾಕಿದ್ವಿ. ಅವಾಗ ಈ ಎಷ್ಟರ ಪ್ರಮಾಣದಲ್ಲಿ ಇದು ನಮ್ಮ ಎಕಾನಮಿಯನ್ನು ಇದು ಎಫೆಕ್ಟ್ ಮಾಡ್ತಾ ಇತ್ತು ಅನ್ನೋದು ಅವಾಗ ಗೊತ್ತಾಯ್ತು ನಮಗೆ. ಈ ಪೈರಸಿ, ಕಾಪಿರೈಟ್ ವೈಲೇಷನ್ಸ್, ಇದು ಕೇವಲ ಆಡಿಯೋ ಕ್ಯಾಸೆಟ್ ಅಷ್ಟೇ ಅಲ್ಲ, ಸಿನಿಮಾ ಕ್ಯಾಸೆಟ್ಗಳಿಗೂ ಇತ್ತು. ಆ ಕಾಲದಲ್ಲಿ ದೊಡ್ಡದು VCR ಅಂತ ಬರ್ತಾಯಿತ್ತು, ಅಲ್ಲಿ ಬ್ಲೂ ಫಿಲ್ಮ್ ಮಾಡಿಸೋದು ಅಥವಾ ನಕಲಿ ಇದನ್ನು ಮಾಡಿಸೋದು, ಆ ದೊಡ್ಡ ಜಾಲಗಳು. ಆಮೇಲೆ ಪುಸ್ತಕಗಳ ಕಾಪಿರೈಟ್ ವೈಲೇಷನ್ಸ್ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಆಗ್ತಾಯಿತ್ತು. ಸೊ ಇದು ಈ ಬೆಂಗಳೂರು ನಗರದಲ್ಲಿ ನಡೆಯತಕ್ಕಂಥ ಅಪರಾಧಗಳಿವೆಲ್ಲ, ಅಥವಾ ನಗರಗಳಲ್ಲಿ ನಡೆಯತಕ್ಕಂಥ, ಹಳ್ಳಿಗಳಲ್ಲಿ ಇದ್ರದ್ದೇನೂ ಇರಲ್ಲ ನಿಮಗೆ. ಸೊ ಈ ರೀತಿ ಒಂದು ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಈ ಪೊಲೀಸ್ ಕೆಲಸ ಏನಿದೆ, ಬರೀ ಅದು ರಸ್ತೆ ಮೇಲೆ ನಿಂತ್ಕೊಂಡು ಈ ಪಾಕೆಟ್ ಪಿಕ್ಕರ್ಸನ್ನು ಹಿಡಿಯೋದು ಅಥವಾ ಸಣ್ಣ ಪುಟ್ಟ ಕಳ್ಳರನ್ನ ಹೊಡೆಯೋದು ಕೆಲಸ ಅಲ್ಲ. ದೊಡ್ಡ ದೊಡ್ಡ ಕೂಳಗಳನ್ನು ಒಳಗೆ ಹಾಕಬೇಕು ಅನ್ನೋದು. ದ ಬಿಗ್ಗರ್ ದ ಟಾರ್ಗೆಟ್, ದ ಬೆಟರ್ ಇಟ್ ಈಸ್ ಫಾರ್ ಸೊಸೈಟಿ. ಅದನ್ನು ನಾವು ಯೋಚನೆ ಮಾಡಬೇಕಾಗ್ತದೆ. ದೊಡ್ಡ ದೊಡ್ಡ ಕಳ್ಳರನ್ನ ಹಿಡಿಬೇಕು ವಿನ ಸಣ್ಣ ಪುಟ್ಟ ಕಳ್ಳರನ್ನ ಹಿಡಿಬೇಕು, ಇಟ್ ಇಸ್ ನೆಸರಿ. ಬಟ್ ನಮ್ಮ ಹತ್ರ ಸಾಕಷ್ಟು ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ನೀವು ದೊಡ್ಡ ಮರನ ಹಿಡ್ಕೋಬೇಕು, ದೊಡ್ಡ ಮರನ ಕಟ್ ಮಾಡಬೇಕು. ಬರೀ ಸಣ್ಣ ಟೊಂಗಿಗಳನ್ನ ಕಟ್ ಮಾಡಿದರೆ ಅದು ಮತ್ತೆ ಬೆಳೀತಾ ಹೋಗ್ತದೆ. ಅಂದರೆ ನಾನು ಹೇಳೋದು ಮರನ ಕಟ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಒಂದು ದುಷ್ಟ ಶಕ್ತಿಗಳನ್ನ ಅಟ್ಯಾಕ್ ಮಾಡಬೇಕಂದ್ರೆ ಅದನ್ನು ಮೇನ್ ಟಾರ್ಗೆಟ್ ಮಾಡಿ ಬಿಗ್ ಟಾರ್ಗೆಟನ್ನು ಹೊಡಿಬೇಕು. ಇದು ನನಗೆ ಬೆಂಗಳೂರು ನಗರದಲ್ಲಿ ಮನವರಿಕೆ ಆಯಿತು. ಇಫ್ ಎಟ್ ಆಲ್ ಯು ಟ್ರೈ ಟು ಡೂ ಇಟ್ ಬಿಗ್. ಬಟ್ ಏನದನ್ನು ಮಾಡಬೇಕಂದ್ರೆ ಸಾಕಷ್ಟು ಎಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡು ಮಾಡಬೇಕು ಅಂತ. ಅದೇ ರೀತಿ ಸ್ಯಾಂಡ್ಲ್ವುಡ್ ಸ್ಮಗ್ಲಿಂಗ್. ಕಟಿಗೇನಹಳ್ಳಿ ಅಂತ ಒಂದು ಗ್ರಾಮ ಇದೆ ಬೆಂಗಳೂರು ಹೊರವಲಯದಲ್ಲಿ. ಅದು ಒಂದು ದಿವಸ ಪ್ರತಿ ಶುಕ್ರವಾರ ಪೊಲೀಸ್ನಲ್ಲಿ ಪರೇಡ್ ನಡೀತಾ ಇರ್ತದೆ. ಅಂದರೆ ಆ ಉಪವಿಭಾಗದ ಎಲ್ಲ ಪೊಲೀಸ್ ಠಾಣೆಯ ಸಿಬ್ಬಂದಿ
ಪರೇಡ್ ಗ್ರೌಂಡ್ ರಾತ್ರಿ ಪಾಳಿಯವ್ರನ್ನ ಬಿಟ್ಟು ಬಾಕಿದವರೆಲ್ಲ ಪರೇಡ್ ಗ್ರೌಂಡಿಗೆ ಬರಬೇಕು. ಸಾಮೂಹಿಕವಾದಂಥ ಒಂದು ಕವಾಯತಾಗ್ತದೆ. ಅದು ನಮ್ಮ ಗೌರ್ಮೆಂಟ್ ಆರ್ಟ್ಸ್ ಕಾಲೇಜ್ ಗ್ರೌಂಡ್ನಲ್ಲಿ ನಾವು ಮಾಡ್ತಾಯಿದ್ವಿ, ಅಲ್ಸೂರು ಗೇಟದ್ದು. ಆ ಪರೇಡ್ ಆದ ನಂತರ ಎಲ್ಲರನ್ನ ಉದ್ದೇಶಿಸಿ ಮೇಲಾಧಿಕಾರಿಗಳು ಮಾತಾಡಿ ಕೆಲವೊಂದು ವಿಷಯಗಳನ್ನ ಅಲ್ಲಿ ಅವ್ರ ಮುಂದೆ ಸ್ಟಾಫ್ ಮುಂದೆ ಹೇಳಬೇಕಾಗ್ತದೆ. ಅದು ವ್ಯವಸ್ಥೆಗೆ ಸಂಬಂಧಪಟ್ಟದ್ದಿರ್ಬೋದು, ಅಪರಾಧಕ್ಕೆ ಸಂಬಂಧಪಟ್ಟದ್ದಿರ್ಬೋದು, ಕಾನೂನು ಸುವ್ಯವಸ್ಥೆಗೆ ಪಟ್ಟದ್ದಿರ್ಬೋದು, ಮತ್ತು ಬೇರೆ ಸಿಚುವೇಶನ್ಸನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ, ಏನೇನು ಮುಂದಿನ ವಾರದಲ್ಲಿ ಏನೇನು ಬರ್ತಾ ಇದೆ ನಮ್ಮ ಮುಂದೆ, ಅದನ್ನೆಲ್ಲ ಒಂದು ತಿಳುವಳಿಕೆ ಮಾಡಿಕೊಟ್ರೆ ಅವ್ರು ತಯಾರಾಗಿರ್ತಾರೆ. ಅಂಥ ಒಂದು ಪರೇಡ್ನಲ್ಲಿ ಮೈಕೋ ಲೇಔಟ್ ಅಂತ ಒಂದು ಪೊಲೀಸ್ ಸ್ಟೇಷನ್ ಇದೆ, ಹೊಸದಾಗಿ ಪ್ರಾರಂಭವಾಗಿತ್ತು. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಮುನಿ ವೆಂಕಟಪ್ಪ ಅಂತ ಇದ್ದರು. BTM ಲೇಔಟ್. ಹಾಂ, ಅವಾಗ ಅದು ಒಂದು ಸ್ಕೂಲ್ ಬಿಲ್ಡಿಂಗ್ನಲ್ಲಿ ಪೊಲೀಸ್ ಸ್ಟೇಷನ್ ನಡೀತಾ ಇತ್ತು ತಾತ್ಕಾಲಿಕವಾಗಿ. ಅಲ್ಲಿ ಮುನಿ ವೆಂಕಟಪ್ಪ ಅಂತ ನಮಗೆ ಒಬ್ಬರು ಸಬ್ ಇನ್ಸ್ಪೆಕ್ಟರು. ಮುನಿ ವೆಂಕಟಪ್ಪನವರು ಪರೇಡಿಗೆ ಬಂದಿರಲಿಲ್ಲ. ನಾನು ಅವರು ಇನ್ಸ್ಪೆಕ್ಟರ್ನ ಕೇಳ್ತಾ ಇದ್ದೆ, ನೋಡಿ BTM ಲೇಔಟ್ ಸಬ್ ಇನ್ಸ್ಪೆಕ್ಟರ್ ಯಾಕೆ ಬಂದಿಲ್ಲ, ಪರೇಡಿಗೆ ಅಟೆಂಡೆನ್ಸ್ಗೆ ಬರಬೇಕಾಗಿತ್ತಲ್ಲ, ಯಾಕಂದರೆ ಪರೇಡ್ ಇದು ಕಂಪಲ್ಸರಿ. ಅವ್ರು ಹೇಳಿದರು, ಇಲ್ಲ ಸರ್, ಅವ್ರಿಗೆ ಏನೋ ಒಂದು ಇನ್ಫಾರ್ಮೇಷನ್ ಬಂದಿದೆ, ಅದಕ್ಕೆ ಅವರು ಬಂದಿಲ್ಲ ಅಂತ. ಆಮೇಲೆ ನಾವು ವೈರ್ಲೆಸ್ನಲ್ಲಿ ಕೇಳಿದೆ, ನಾನು ಎಲ್ಲಿದ್ದೇನೆ, ಇಲ್ಲ ನಾನು ಇಂಥ ಒಂದು ಜಾಗದಲ್ಲಿದ್ದೀನಿ ಅಂಥೇಳಿ, ನಿಮಗೆ ಫೋನ್ ಎಲ್ಲರೂ ಇದ್ದರೆ ನಾನು ಫೋನಿಂದ ಮಾತಾಡ್ತೀನಿ ಅಂತ ಹೇಳಿದರು. ಆಮೇಲೆ ನಾನು ಆಫೀಸಿಗೆ ಬಂದೆ, ಫೋನ್ ಮಾಡಿದರು. ಏನು ಅಂತಂದರೆ ಅವ್ರಿಗೊಂದು ಮಾಹಿತಿ ಬಂತಂತೆ. ಏನಂತಂದರೆ, ಒಂದು ಜೀಪ್ ಹೋಗ್ತಾ ಇದ್ದದ್ರಲ್ಲಿ ಈ ಗಂಧದ ತುಂಡುಗಳನ್ನ ಸಾಗಾಣಿಕೆ ಆಗ್ತಾಯಿದೆ ಅಂತ, ಟ್ರಾನ್ಸ್ಪೋರ್ಟ್ ಆಗ್ತಾಯಿದೆ. ಅವರು ಆಗ ಜೀಪನ್ನ ಇಂಟರ್ಸೆಪ್ಟ್ ಮಾಡಿ ನಿಲ್ಲಿಸಿ ಅದರಲ್ಲಿ ಗಂಧದ ಬಿಲೆಟ್ಗಳು ಸಿಗ್ತದೆ. ಸೊ ಅದನ್ನು ಪೊಲೀಸ್ ಸ್ಟೇಷನಿಗೆ ಬಂದು ಅದರದ್ದು ಪಂಚನಾಮ ಮಾಡಿ ಕೇಸ್ ಮಾಡೋದರಲ್ಲಿ ಇದ್ದಾರೆ ಅಂತ ಇದ್ದರು. ಸೊ ನಾನು ಹೇಳಿದೆ, ಒಳ್ಳೆ ಕೆಲಸ ಆಯಿತು, ನೀವು ಪರೇಡ್ ಬರದೇ ಇದ್ರೂ ಚಿಂತೆ ಇಲ್ಲ, ಅದನ್ನೇ ಫಾಲೋ ಅಪ್ ಮಾಡಿ ಅಂಥೇಳಿ. ಯಾರೋ ನಿಮಗೆ ಸಿಕ್ಕಿದ್ದಾರೆ, ಯಾರೋ ಡ್ರೈವರು ಮತ್ತು ಇನ್ನೊಬ್ರು ಯಾರು ಸಿಕ್ಕಿದ್ದಾರೆ, ಅದನ್ನು ಅವ್ರನ್ನ ಇಂಟ್ರಾಗೇಷನ್ ಮಾಡಿ, ಇದು ಎಲ್ಲಿಂದ ಸಿಕ್ತು ನಿಮಗೆ, ಅವರಿಗೆ ಎಲ್ಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ ಅಂತ. ಸೊ ಅವ್ರು ಇಂಟ್ರಾಗೇಷನ್ ಮಾಡಿ ನನಗೆ ಹೇಳಿದರು, ಇಲ್ಲ ಸರ್, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಂದು ಕಟ್ಟಿಗೆನಹಳ್ಳಿ ಅಂತ ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಇಂದ ತೊಗೊಂಬಂದಿದ್ದಾರೆ ಅಂತ. ಅಲ್ಲಿ ಹೆಂಗೆ ಸಿಕ್ತು ಅಂದರೆ ಅಲ್ಲಿ ಏನೋ ಸ್ಟೋರ್ ಇದೆ ಅಂತದ್ರದ್ದು ಅಂತಂತ ಹೇಳಿ. ಸೊ ಆವಾಗ ನನಗೆ ಅನಿಸ್ತು ಇದು ಸ್ವಲ್ಪ ಹೈಯರ್, ಯಾಕಂದರೆ ಬೆಂಗಳೂರು ನಗರ ಬಿಟ್ಟು ಡಿಸ್ಟ್ರಿಕ್ನಲ್ಲಿ ಹೋಗಿದ್ದಿದ್ದು. ಸೊ ಅದನ್ನು ನಾವು ಹೇಗೆ ಮಾಡಬೇಕು, ಯಾಕಂದರೆ ಫಾಲೋ ಅಪ್ ಮಾಡಬೇಕು ಲಾಜಿಕಲ್ ಆಗಿ ಅದನ್ನು. ಸೊ ಅದಕ್ಕೆ ನನ್ನ ಮೇಲಾಧಿಕಾರಿಗಳಿಗೆ ನಾನು ಹೇಳಿದೆ, ಸರ್ ಹಿಂಗೆ ಇದೆ ಅಂತೆ, ಅಲ್ಲಿ ಇನ್ಫಾರ್ಮೇಷನ್ ಇದೆ, ಅವರು ಯಾರು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದ್ರು, ಅವ್ರು ಹೇಳಿದ್ದಾರೆ ಕಟ್ಟಿಗೆನಹಳ್ಳಿಯಿಂದ ನಮಗೆ ಸಿಕ್ಕಿದೆ ಅಂತ. ಸೊ ನಾನು ಕಟ್ಟಿಗೆನಹಳ್ಳಿಗೆ ಹೋಗಿ ರೇಡ್ ಮಾಡಿಸ್ತೀನಿ ಅಂತ ಅಂದೆ. ಅವ್ರು ಆಯಿತು, ಬೆಂಗಳೂರು ಡಿಸ್ಟ್ರಿಕ್ಟ್ನವ್ರಿಗೇನು ಹೇಳಬೇಡಿ, ನೀವು ಒಂದು ತಂಡ ತೊಗೊಂಡು ಹೋಗಿ ಅಲ್ಲಿಗೆ ಮಾಡಿ ಅಂತ. ಬಟ್ ಅಲ್ಲಿ ಹೋಗೋಕ್ಕಿಂತ ಮುಂಚೆದಲ್ಲಿ ಕಟ್ಟಿಗೆನಹಳ್ಳಿ ಯಾವ ಥರದ ಗ್ರಾಮ, ನಾವು ಹೋದಾಗ ಏನಾರ ಸಮಸ್ಯೆ ಆಗ್ಬೋದಾ ಅಂತ ಇದನ್ನು ಸ್ವಲ್ಪ ಸ್ಟಡಿ ಮಾಡಬೇಕಾಯ್ತು ಬ್ಯಾಕ್ಗ್ರೌಂಡ್. ಆವಾಗ ನನಗೆ ಎಚ್ಚರಿಕೆ ಕೊಟ್ಟರು, ಅಲ್ಲಿ ಕಮ್ಯುನಲ್ ವೈಲೆನ್ಸ್ ಆಗ್ತದೆ ಮತ್ತು ಯಾರು ಪೊಲೀಸ್ ಪಾರ್ಟಿ ಯಾರು ರೇಡ್ ಮಾಡೋಕ್ಕಲ್ಲಿ ಹೋಗೋಕೆ ಹೆದರ್ತಾರೆ, ಯಾಕಂದರೆ ಜನ ಕಲ್ಲು ತೂರಾಟ ಮಾಡಿ ಓಡಿಸಿಬಿಡ್ತಾರೆ ಅಂತ, ಫೈರಿಂಗ್ ಸಹಿತ ಆಗ್ಬೋದು ಅಂತೆಲ್ಲ ಎಚ್ಚರಿಕೆ ಕೊಟ್ಟರು. ಅದು ಗೊತ್ತಾದ ಮೇಲೆ ನಾನು ಹೆಚ್ಚಿನ ಫೋರ್ಸ್ ಒಂದು 3 ಗಾಡಿಗಳನ್ನ ತೊಗೊಂಡು, ರಿಸರ್ವ್ ಪೊಲೀಸ್ ವ್ಯಾನ್ಗಳನ್ನ ತರಿಸಿಕೊಂಡು ಕಟ್ಟಿಗೆನಹಳ್ಳಿ ಗ್ರಾಮಕ್ಕೆ ಹೋಗ್ತೀವಿ. ಕಟ್ಟಿಗೆನಹಳ್ಳಿ ಗ್ರಾಮದಲ್ಲಿ ಎಲ್ಲಿ ಹುಡುಕಾಡಿದರೂ ಸಹಿತ ಏನೂ ಸಿಗಲ್ಲ. ನೋ ಸ್ಯಾಂಡ್ಲ್ವುಡ್, ಇಲ್ಲ, ಏನಿಲ್ಲ ಅಂತ. ಆಮೇಲೆ ಸಡನ್ನಾಗಿ ಒಬ್ಬನ ಕಾನ್ಸ್ಟೇಬಲ್ ಓಡಿ ಬರ್ತಾನೆ ನನ್ನ ಹತ್ರ, ಬಂದು ಹೇಳ್ತಾನೆ, ಸರ್ ಹಿಂಗೆ ನಾನು ಒಂದು ಇದನ್ನು ಸಣ್ಣ ಮರ ಹಿಡ್ಕೊಂಡು ನಿಂತ್ಕೊಂಡಿದ್ದೆ, ಮೂವ್ ಮಾಡಿದ ತಕ್ಷಣ ಅದು ಮರನೂ ನನ್ನ ಜೊತೆಯೆಲ್ಲ ಬಂದುಬಿಡ್ತು ಅಂತ ಕಿತ್ಕೊಂಡು. ಅರೆ ಅದು ಹೆಂಗೆ, ಅದು ಯಾಕೆ ಬೇರೆ ಇರಬೇಕಲ್ಲ ಅದಕ್ಕೆಲ್ಲ, ಅದು ಹೆಂಗೆ ಕಿತ್ಕೊಂಡು ಬರ್ತದೆ ನೀವು ಮೂವ್ ಮಾಡಿದ್ರೆ ಅಂತ ಹೇಳಿ. ಹ್ಞೂ ಸರ್, ಅದು ಏನಿಲ್ಲ, ಅದಕ್ಕೇನು ಬೇರಿಲ್ಲ, ಏನಿಲ್ಲ, ಅದು ಬಹುಶಃ ಚಿಗಿಸ್ದಂಗಿದೆ ಅಲ್ಲಿ ಅಂತ ಅಂದ. ಸೊ ನಾವೆಲ್ಲ ಅಲ್ಲಿ ಹೋದ್ವಿ. ಹೋದ್ಮೇಲೆ ನಮಗೆ ಅನಿಸ್ತು ಇದ್ರ ಕೆಳಗಡೆ ಏನೋ ಇರಬೇಕು ಅಂತ, ಯಾಕಂದ್ರೆ ಅದು ಮಣ್ಣು ಮುಚ್ಚಿದಂಗೆಲ್ಲ ಆಯಿತು. ಸೊ ಅದನ್ನು ಡಿಗ್ ಮಾಡ್ಸೋಕೆ ಹಚ್ಚಿದ್ವಿ. ಡಿಗ್ ಮಾಡ್ತಾ ಹೋದಂಗೆ ಒಂದು 2-4 ಫೀಟ್ ಹೋಗ್ತಾ ಇದ್ದಂಗೆ ದೊಡ್ಡದಾದಂಥ ಒಂದು ಹಗೆ ಸಿಕ್ತು, ಒಂದು ರೂಮ್ನಷ್ಟು ದೊಡ್ಡದು. ಅದ್ರ ತುಂಬ ಸ್ಯಾಂಡ್ಲ್ವುಡ್ ಇತ್ತು. ಅದನ್ನು ಗ್ರೌಂಡ್ನಲ್ಲಿ ಬಚ್ಚಿಟ್ಟು ಮೇಲೆ ಲೆವೆಲ್ ಮಾಡಿ ಅದ್ರ ಮೇಲೆ ಗಿಡಗಳನ್ನ ನಟಿಸಿ ಆ್ಯಸ್ ಇಫ್ ಇಟ್ ಇಸ್ ಲೈಕ್ ಏನೋ ಅಂದ್ರೆ ಗೊತ್ತಾಗಬಾರ್ದು ಅಂತ. ಅಂಥವು 3 ಪಿಟ್ಗಳು ಸಿಕ್ತು ನಮಗೆ, ಒಂದಾದ್ಮೇಲೆ ಒಂದು. ಸುಮಾರು 4 ಲಾರಿ ಲೋಡ್ದಷ್ಟು ಸ್ಯಾಂಡ್ಲ್ವುಡ್ ಸಿಕ್ತು. ಬಹುಶಃ ಹೈಯೆಸ್ಟ್ ಸ್ಯಾಂಡ್ಲ್ವುಡ್ ರಿಕವರಿ ಫ್ರಮ್ ಒನ್ ಸ್ಪಾಟ್ ಇನ್ ಒನ್ ರೇಡ್ ಆ ಕಾಲದಲ್ಲಿ, ಅಂದರೆ 1986. ಅದು ಕಟ್ಟಿಗೆನಹಳ್ಳಿ ಅಂತ ಗ್ರಾಮ ಅದು. ಸೊ ಅದನ್ನು ನಾವು ಬಹಳ ನಮಗೂ ಖುಷಿ ಆಯಿತು, ಏನು ಇಷ್ಟೆಲ್ಲ ದೊಡ್ಡದು ಹಿಡ್ಕೊಂಡು ಬಂದುಬಿಟ್ಟಿದ್ವಿ ಅಂಥೇಳಿ ಬಹಳ ಮೇಲಾಧಿಕಾರಿಗೆ ತಿಳಿಸೋದೇನೋ, ನಾವೇನೋ ಒಂದು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಹೇಳ್ಕೊಂಡು. ಆವಾಗ ಒಂದು ಮಜಾ ಘಟನೆ ನಡೀತು. ಕಸ್ತೂರ್ ರಂಗನ್ ಅಂತ ನನಗೆ DCP ಕ್ರೈಮ್ ಇದು, ಬಹಳ ಪ್ರತಿಷ್ಠೆ, ಒಳ್ಳೆಯ ಅಧಿಕಾರಿ.
ನಾನು ಅವ್ರಿಗೆ ಈ ವರದಿಯನ್ನೆಲ್ಲ ಕೊಟ್ಟೆ. ಸರ್ ಹಿಂಗಾಗಿದೆ ಇಷ್ಟೆಲ್ಲ. ಹೌದಾ, ಅವರು ತುಂಬ ಖುಷಿಪಟ್ಟರು. ಬನ್ನಿ ಕಮಿಷನರ್ಗೆ ಮಾಹಿತಿ ಕೊಡೋಣ ಅಂಥೇಳಿ ನನ್ನೂ ಕರ್ಕೊಂಡು ಹೋದರು. ಬಾಲಕೃಷ್ಣರಾವ್ ಅಂತ ಪೊಲೀಸ್ ಕಮಿಷನರ್ ಇದ್ದರು. ಭಾರಿ ಟಫ್ ಪರ್ಸನ್ ಅಂದರೆ ಟಫ್ ಪರ್ಸನ್ ಅವರು. ಅವ್ರ ಹತ್ರ ಯಾರಿಗೂ ಏನೂ ಮಾತಾಡೋಕೆ ಆಗ್ತಿರಲಿಲ್ಲ. ಮುಖದ ಮೇಲೆ ಹೇಳ್ಬಿಡೋರು. ಕಸ್ತೂರ್ ರಂಗನ್ ಅವರು ಸಾಹೇಬರು ನನ್ನ ಕರ್ಕೊಂಡೋಗಿ ಗೋಪಾಲ್ ಸರ್ ಬಂದಿದ್ದಾರೆ, ಇಷ್ಟೊಂದು 4 ಲಾರಿ ಲೋಡ್ದಷ್ಟು ಸ್ಯಾಂಡ್ಲ್ವುಡ್ ಸಿಕ್ಕಿದೆ ಸರ್, ಎಲ್ಲ ರಿವಾರ್ಡ್ ಎಲ್ಲ ಕೊಡಬೇಕಂತ. ಅವರು ಏನು ಅನ್ಬೇಕು, ಕಸ್ತೂರ್ ರಂಗನ್, ವಾಟ್ ಆರ್ ಯು ಟಾಕಿಂಗ್, ವಾಟ್ ಹ್ಯಾವ್ ದೇ ಡನ್? ದೇ ಹ್ಯಾವ್ ಕಾಟ್ ಹೋಲ್ಡ್ ಆಫ್ ಒನ್ ಫೆಲೋ, ದೇ ಹ್ಯಾವ್ ಥ್ರ್ಯಾಶ್ಡ್ ಹಿಮ್, he has told something, so because of his information they have got to some place, there they have found this. What is so great in this? ನನಗನಿಸ್ತು, ಯಾರು ಬೇರೆ ಅವ್ರು ಇದರ ಬಾಲಕೃಷ್ಣ ಅವರು ಒಳ್ಳೆ ಅಧಿಕಾರಿ, ವೆರಿ ಆನೆಸ್ಟ್, ವೆರಿ ಆನೆಸ್ಟ್. ಬಟ್ ಏನಂದರೆ ಟಫ್ ಮ್ಯಾನ್. ಅವ್ರ ಜೊತೆ ನೀವು ಆರ್ಗ್ಯುಮೆಂಟಿಗೆ ನಿಲ್ಲೋದಕ್ಕಾಗಲ್ಲ. ಎಸ್ ಸರ್ ಅಂತ ಅಂದ್ಕೊಂಡು ಥ್ಯಾಂಕ್ ಯು ಸರ್ ಅಂಥೇಳಿ ಎಲ್ಲ ಮತ್ತೆ ನಮ್ಮನ್ನು ನಾವೇ ಸಮಾಧಾನ ಮಾಡಿಕೊಂಡು ಹೊರಗೆ ಬರ್ಬೇಕಂತ. ಅದಕ್ಕೆ ರಿವಾರ್ಡ್ ಇಲ್ಲ, ಏನಿಲ್ಲ. ಆಮೇಲೆ ಸ್ಯಾಂಡ್ಲ್ವುಡ್ ಕೇಸ್ನಲ್ಲಿ ವಿಶೇಷವಾದಂಥ ರಿವಾರ್ಡ್ಗಳನ್ನ ಅವಾಗ ಗೌರ್ಮೆಂಟ್ ಆರ್ಡರ್ ಇತ್ತು, ಎಷ್ಟು ಸ್ಯಾಂಡ್ಲ್ವುಡ್ ಹೊಡೆದ್ರೆ ಎಷ್ಟು ರಿವಾರ್ಡ್ ಕೊಡಬೇಕು ಅದ್ರ ವ್ಯಾಲ್ಯೂದ ಮೇಲೆ. ಸೊ ಅದರಲ್ಲಿ ನಮಗೆಲ್ಲ ರಿವಾರ್ಡ್ ಬಂತು, ನಮ್ಮ ಟೀಮ್ಗೆಲ್ಲ ಫುಲ್ ರಿವಾರ್ಡ್ ಬಂತು. ಮುನಿ ವೆಂಕಟಪ್ಪನವ್ರಿಗೆ ಬಹಳಷ್ಟು ಗೌರವನೂ ಸಿಕ್ತು. ಮುನಿ ವೆಂಕಟಪ್ಪ ಆಮೇಲೆ ರಿಟೈರ್ ಆಗಿ ಬಹುಶಃ ಇಲ್ಲೆಲ್ಲೋ ಜಯನಗರದಲ್ಲೆಲ್ಲೋ ವಾಸವಾಗಿದ್ದಾರೆ. ಸೊ ಈ ರೀತಿ ಬೆಂಗಳೂರು ಸಿಟಿಯಲ್ಲಿ ಸಾಕಷ್ಟು ಕೇಸ್ಗಳನ್ನ, ಮತ್ತು ಆ ಕಾಲದಲ್ಲಿ ಏನಂದರೆ ಸಿನಿಮಾ ಥಿಯೇಟರ್ಗಳಲ್ಲಿ ಬ್ಲೂ ಫಿಲ್ಮ್ ತೋರಿಸ್ತಾ ಇದ್ರು. ಕೆಲವೊಂದು ಸಿನಿಮಾ ಥಿಯೇಟರ್ಗಳಲ್ಲಿ ಹೆಂಗಂತಂದರೆ ಅವು ಹೆಚ್ಚಾಗಿ ಸಿನಿಮಾ ಅಂತ ಹಾಕೋದು ಮಧ್ಯದಲ್ಲಿ ಒಂದು 5 ನಿಮಿಷ ಬ್ಲೂ ಫಿಲ್ಮ್ ತೋರಿಸ್ಬಿಡೋರು. ಸೊ ಆ ಬ್ಲೂ ಫಿಲ್ಮ್ಗಳನ್ನ ಪತ್ತೆ ಮಾಡೋದನ್ನ ನಮ್ಮ ಕೆಲಸ ಆಗ್ತಾಯಿತ್ತು. ಅವಾಗ ಹೋಗಿ ಆ ಕೇಸ್ಗಳನ್ನ ಹಾಕಿ ರೇಡ್ ಮಾಡಿ, ಸೀಸ್ ಮಾಡಿ, ಸಿನಿಮಾ ಥಿಯೇಟರ್ನ ಸೀಲ್ ಮಾಡಿ, ಇಂಥ ಕೇಸ್ಗಳು ಇರ್ತಾಯಿತ್ತು. ಆ ಕಾಲದಲ್ಲಿ ಇದು ಕ್ಯಾಬರೆಗಳ ಜಾಯಿಂಟ್ಗಳು ಭಾಳಷ್ಟು ಇತ್ತು. ಕ್ಯಾಬರೆ ಅಂತಲೇ ಭಾರಿ ಪಾಪ್ಯುಲರ್ ಆ ಕಾಲದಲ್ಲಿ. ಈ ಡಾನ್ಸ್ ಕ್ಲಬ್ಗಳು, ಲೈವ್ ಬ್ಯಾಂಡ್ ನಂತರ ಅವತಾರ ಅದು. ಇದು ಕ್ಯಾಬರೆ ಅದರ ಪೂರ್ವದ್ದದು. ಲೈವ್ ಬ್ಯಾಂಡ್ ನಂತರ ಬಂದಿದ್ದು. ಬರೀ ಹಾಡು ಹೇಳೋದು, ಡಾನ್ಸ್ ಮಾಡೋದು ಎಲ್ಲ ಇರ್ತಾಯಿತ್ತು. ಇದು ಕ್ಯಾಬರೆ ಅಂದ್ರೆ ನಿಮಗೆ ಗೊತ್ತಿದ್ದ ಹಾಗೆ ಭಾಳ ಈ ಹೆಣ್ಮಕ್ಳು ಬೆತ್ತಲೆ ಬಂದ್ಕೊಂಡು ಕುಣಿಯೋದು, ಅದಂತ ವಿಪರೀತ. ಅದಕ್ಕೆ ಕ್ಯಾಬ್ರೆಗೆ ಒಬ್ರು ಯಾರಾದರೂ ಹೋಗಿ ಬಂದಾನಂತ ಅವನು ಭಾಳ ದೊಡ್ಡ ಮನುಷ್ಯ ಇರ್ಬೋದು ಏನೋ ಅಂತ ಅನ್ಕೊಳ್ತಾ ಇದ್ರು. ಬೇರೆ ಬೇರೆ ಊರಿಂದ ಜನ ನೋಡೋಗಿ ಬರ್ತಾಯಿದ್ರು ಅದನ್ನು, ಸ್ಪೆಷಲಿ ಯುವಕರೆಲ್ಲ. ಈ ಕ್ಯಾಬ್ರೆಗಳನ್ನ ಕಂಟ್ರೋಲ್ ಮಾಡೋದು ಬಹಳ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಆ ಕಾಲದಲ್ಲಿ ಇರ್ತಾಯಿತ್ತು. ಕೇಸ್ ರಿಜಿಸ್ಟರ್ ಮಾಡೋದು, ಅದರದ್ದೇನು 108 ಪ್ರಾಬ್ಲಮ್ಗಳು. ಹೀಗೆ ಬೆಂಗಳೂರು ನಗರದ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ನಾನು ಬಂದು ಸೇರಿಕೊಂಡಿದ್ದು, ನನಗೆ ಪೊಲೀಸ್ ಇಂಥದ್ದೆಲ್ಲ ಕೆಲಸಗಳು ಇದೆಯಲ್ಲ ಅನ್ನೋದು ಅವಾಗ ಮನವರಿಕೆ. ಸೊ ನೀವು ಹೊಸಪೇಟೆ, ದುರ್ಗ, ಅರಸೀಕೆರೆ ಇವ್ಯಾವು ಇಲ್ಲ, ಗ್ರಾಮಾಂತರ ಪ್ರದೇಶ. ಹೌದು. ನಾನು ಬೆಂಗಳೂರಿನಲ್ಲಿದ್ದಾಗ ಇನ್ನೊಂದು ಬಹಳ ಸೆನ್ಸಿಟಿವ್ ಕೇಸ್ ಆಯಿತು. ಅಶೋಕ್ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ನನಗೆ ಬಹಳ ಒಳ್ಳೆಯ ಅಧಿಕಾರಿಗಳಿದ್ರು. BK ಶಿವರಾಮ್ ಅಂತ, ಶ್ರೀನಿವಾಸ್ ಅಂತ, ಇಬ್ಬರು ಲಾ ಆ್ಯಂಡ್ ಆರ್ಡರ್. ಮತ್ತು ಇನ್ಸ್ಪೆಕ್ಟರ್ ಒಬ್ಬರಿದ್ದರು, ತಿಮ್ಮೇಗೌಡ ಅಂತ. ಒಬ್ಬ ಎಲೆಕ್ಟ್ರಿಕ್ ಕಂಪನಿ ಎಕ್ಸಿಕ್ಯೂಟಿವ್, ಅಯ್ಯಂಗಾರ್ ಅಂತ ಅವ್ರ ಹೆಸರು. ಅವರು ತಮ್ಮ ಕಾರ್ ಹತ್ತಿ ಬರ್ತಾ ಇರಬೇಕಾದ್ರೆ ರಿಚ್ಮಂಡ್ ರೋಡ್ ಇನ್ನೇನು ಮುಟ್ತಾ ಇದ್ದಾರೆ, ಅಷ್ಟರಲ್ಲಿ ಯಾರೋ ಅವ್ರನ್ನ ನಿಲ್ಲಿಸಿ ಕೆಳಗಿಳಿಸಿ ಅವ್ರಿಗೆ ಚಾಕು ಹಾಕಿ ಓಡಿ ಹೋಗಿಬಿಡ್ತಾರೆ. ಹೊಟ್ಟೆಗೆ ಚಾಕು ಬೀಳ್ತದೆ. ತಕ್ಷಣ ಅವ್ರನ್ನ ನಮ್ಮ ಪೊಲೀಸರಿಗೆ ಮಾಹಿತಿ ಬಂದ ನಂತರ ಅವ್ರನ್ನ ಶಿಫ್ಟ್ ಮಾಡ್ತಾರೆ. ರಿಪಬ್ಲಿಕ್ ನರ್ಸಿಂಗ್ ಹೋಮ್ ಅಂತ ಒಂದಿದೆ ರಿಚ್ಮಂಡ್ ರೋಡ್ ಹತ್ರ, ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಅವರು ಬದುಕಿ ಕುಡಿತಾರೆ. ಸೊ ಇದು ಯಾಕಾಯಿತು ಅನ್ನೋದು ನಮಗೆ ಸಮಸ್ಯೆ ಆಯಿತು. ಬಹಳಷ್ಟು ಪ್ರಯತ್ನ ಮಾಡಿದ್ವಿ ನಾವು, ಯಾಕಂದರೆ ಅದೊಂದು ಸೆನ್ಸೇಷನಲ್ ಕೇಸ್. ಒಬ್ಬ ಜನರಲ್ ಮ್ಯಾನೇಜರ್ ಆಫ್ ಎ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಸ್ಟ್ಯಾಬ್ಡ್ ಇನ್ ದ ಹಾರ್ಟ್ ಆಫ್ ಸಿಟಿ ಇನ್ ಬ್ರಾಡ್ ಡೇ ಲೈಟ್. ಸೊ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡು ನಮ್ಮ ಫುಲ್ ಟೀಮ್ಗಳು ಎಲ್ಲ ರೀತಿಯಲ್ಲಿ ತನಿಖೆಗಳನ್ನ ಮಾಡಿದರೂ ಸಹಿತ ಆ ಕೇಸು ಪತ್ತೆ ಆಗಲಿಲ್ಲ, ಯಾರಂತ ಗೊತ್ತಾಗಲಿಲ್ಲ. ಬಟ್ ವಿಶೇಷ ಏನಂತಂದರೆ ಅನೇಕ ವರ್ಷಗಳ ನಂತರ ಆ ಪ್ರಕರಣ ಬೆಳಕಿಗೆ ಬಂತು. ದೊಡ್ಡಮನಿ ದಶರಥ್ ಅಂತ ಹೇಳಿ ಜಯನಗರದಲ್ಲಿ ಒಬ್ಬರು ACP ಇದ್ದರು, ದೊಡ್ಡಮನಿ ದಶರಥ್ ಅಂತ. ಈ ಅಯ್ಯಂಗಾರ್ ಅವರು ಏನು ಸ್ಟ್ಯಾಬಿಂಗ್ ಆಗಿತ್ತಲ್ಲ, ಅವರು ರಿಕವರಿ ಆದರು, ಕೆಲಸವನ್ನೆಲ್ಲ ಮುಗಿಸಿದರು, ಅವ್ರದ್ದೊಂದು ರಿಟೈರ್ ಆದರು. ಜಯನಗರದಲ್ಲಿ ಒಂದು ಮನೆಯಲ್ಲಿ ಇರ್ತಾಯಿದ್ರು. ಅವರು ಒಂದು ದಿವಸ ಬೆಳಿಗ್ಗೆ ನ್ಯೂಸ್ ಪೇಪರ್ ತೊಗೊಳೋದಕ್ಕೆ ಅವ್ರ ಹೆಂಡತಿ ಇರ್ತಾಯಿದ್ರು. ಹೆಂಡತಿ ಕಾಪಿ ಮಾಡಿಟ್ಟಿರ್ತಾಳೆ. ಈ ಮನುಷ್ಯ ಗೇಟ್ ಹತ್ರ ಬಂದು ನ್ಯೂಸ್ ಪೇಪರ್ ಪಿಕಪ್ ಮಾಡ್ತಾರೆ. ಪಿಕಪ್ ಮಾಡ್ಬೇಕಾದ್ರೆ ಅವ್ರ ಮುಖದ ಮೇಲೆ ಯಾರೋ ಆ್ಯಸಿಡ್ ಹಾಕಿಬಿಡ್ತಾರೆ, ಸೇಮ್ ಅಯ್ಯಂಗಾರ್ಗೆ. ಆದಮೇಲೆ ಅಯ್ಯಂಗಾರ್ನ ಇಮಿಡಿಯೇಟ್ಲಿ ಮಾರ್ಥಾಸ್ ಹಾಸ್ಪಿಟ್ಲ್, ಅವಾಗ ಬರ್ನ್ಸು ಆ್ಯಸಿಡ್ ಇಂಜುರಿಗೆಲ್ಲ ಮಾರ್ಥಾಸ್ ಹಾಸ್ಪಿಟ್ಲ್ ಇರ್ತಾಯಿತ್ತು, ಅಲ್ಲಿಗೆ ಶಿಫ್ಟ್ ಮಾಡಿ ಅಯ್ಯಂಗಾರ್ ಡೈಸ್, ಅವರು ಬದುಕಲ್ಲ. ಅದು ಯಾರು ಮಾಡಿದ್ರು ಅಂತ ಗೊತ್ತಿರಲ್ಲ. ಆದರೆ ಅನೇಕ ದಿವಸಗಳ ನಂತರ ದೊಡ್ಡಮನಿ ದಶರಥ್ ಅಂತ ACP ಇದ್ರು ಅವರು.
ಅವ್ರು ಈಸ್ ಆಲ್ಸೋ ವೆರಿ ಫೇಮಸ್ ಆಫೀಸರ್. ಅವಾಗ ದೊಡ್ಡ ಮನೆ ದಶ ಗುಲ್ಬರ್ಗ ಕಡೆಯವರು ಇರಬೇಕು ಅವರು. ಅವರಿಗೊಂದು ಅನಾಮಧೇಯ ಪತ್ರ ಬರ್ತದೆ. ಅನಾಮಧೇಯ ಪತ್ರದಲ್ಲಿ ಏನು ಬರೀತಾರೆ ಅಂದರೆ, ಈ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಕೆಲವೊಂದು ಪಡ್ಡೆ ಹುಡುಗರು ಕೂತ್ಕೊಂಡು ಹುಡುಗಿಯರಿಗೆಲ್ಲ ಟೀಸ್ ಮಾಡ್ತಾ ಇರ್ತಾರೆ, ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಅಂತ. ಸೊ ಇವರು ತಮ್ಮ ಜೀಪ್ನಲ್ಲಿ ರೌಂಡ್ಸ್ ಮಾಡ್ತಾ ಇರ್ಬೇಕಾದ್ರೆ ಆ ಕಟ್ಟೆ ಮೇಲೆ ಸಿಕ್ಕೊಂಡವರು ಒಂದು 4 ಜನ ಸಿಗ್ತಾರೆ. ಇವರು ಏನು ರೋಡ್ ಸೈಡ್ ರಫಿಯನ್ಸ್ ಇರ್ತಾರಲ್ಲ, ರೋಡ್ ರೋಮಿಯೋಸ್ ಆ ಥರ ಅಂತ ಅವ್ರನ್ನ ಜೀಪ್ನಲ್ಲಿ ಹಾಕ್ಕೊಂಡು ಪೊಲೀಸ್ ಸ್ಟೇಷನ್ಗೆ ತೊಗೊಂಬಂದು ಲಾಕಪ್ಪಿಗೆ ಹಾಕ್ತಾರೆ. ಒಂದು 4 ಬಾರಿಸೋದಕ್ಕೆ ಹೋಗ್ತಾರೆ. ಇಲ್ಲ ನಾವು ಹೇಳಿಬಿಡ್ತೀವಿ, ತಪ್ಪಾಯ್ತು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು ತಪ್ಪಾಯಿತು ಅಂತ, ಇಲ್ಲ ಸರ್ ನಾವು ಆ್ಯಸಿಡ್ ಹಾಕಿದ್ದು. ಆ ಆ್ಯಸಿಡ್ ಹಾಕಿದ ಕೇಸ್ ಅವರು ಆವಾಗ ಒಪ್ಕೊಳ್ತಾರೆ. ಅರೆಸ್ಟ್ ಮಾಡಿ ಸುಮ್ಮನೆ ಹುಡುಗಿನ ಚುಡಾಯಿಸ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿದ್ದು. ಅವರು ಕನ್ಫೆಷನ್ ಅಂದರೆ ಅವ್ರಿಗೆ ಗೊತ್ತಿಲ್ಲ, ಪೊಲೀಸರಿಗೆ ಇದು ಗೊತ್ತಾಗಿ ನಮ್ಮನ್ನು ಹಿಡ್ಕೊಂಬಂದಾರಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಅವರು. ಸೊ ಅದು ಇಂಟ್ರೋಗೇಷನ್ ಟೆಕ್ನಿಕ್ ಅದು. ಸೊ ಅವರು ತಾವಾಗೇ ಪೊಲೀಸರಿಗೆಲ್ಲ ಗೊತ್ತಿದೆ, ನಾವು ಇನ್ನೇನು ಮುಚ್ಚಿಟ್ರೆ ಆಗಲ್ಲ ಅಂಥೇಳಿ ಅದರಲ್ಲಿ ಒಬ್ಬನು ತಾನೇ ವಾಲಂಟಿಯರ್ ಮಾಡಿ ಹೇಳಿಬಿಡ್ತಾನೆ. ಆವಾಗ ಅಯ್ಯಂಗಾರ್ ಅವ್ರ ಮೇಲೆ ಯಾಕೆ ಚಾಕು ಹಾಕಿದ್ರು, ಅವ್ರ ಮೇಲೆ ಯಾಕೆ ಆ್ಯಸಿಡ್ ಹಾಕಿದ್ರು ಅನ್ನೋದು ಅದರ ಮೋಟಿವ್ ಅವಾಗ ಗೊತ್ತಾಗ್ತದೆ, ಉದ್ದೇಶ ಏನಂತ. 1986ನಲ್ಲಿ ಏನು ಎಲೆಕ್ಟ್ರಿಕ್ ಕಂಪ್ನಿ ಏನಿತ್ತು ಅವರು ಇದನ್ನೇನು ಇಸ್ತ್ರಿ ಪೆಟ್ಟಿಗೆ, ಆಮೇಲೆ ವಾಟರ್ ಹೀಟರ್ಸ್, ಇವಕ್ಕೆಲ್ಲ ಬಜಾಜ್ ಅಂತ ಕಂಪ್ನಿ ಇರ್ತದೆ. ಬಜಾಜ್ ಕಂಪ್ನಿ ಲೇಬಲ್, ಬಟ್ ಅಲ್ಲಿ ಅದಕ್ಕೆ ಬೇಕಾದಂಥ ಸಲಕರಣೆಗಳನ್ನ ಬೇರೆ ಬೇರೆ ಮೂಲಗಳಿಂದ ತೆಗೆದುಕೊಂಡು ಬಂದು ಅದನ್ನು ಜೋಡಿಸಿ ಒಂದು ಕಂಪ್ನಿ ಲೇಬಲ್ ಎಲ್ಲ ಹಾಕಿ ಅದು ಬಜಾಜ್ ಅಂತ ಮಾರಾಟ ಆಗ್ತಾ ಇರ್ತದೆ. ಅಂದರೆ ಸ್ಪೇರ್ ಪಾರ್ಟ್ಸು ಬೇರೆ ಬೇರೆ ಪಾರ್ಟ್ಗಳನ್ನ ಬೇರೆ ಬೇರೆ ಕಂಪ್ನಿಯವರು ಮ್ಯಾನುಫ್ಯಾಕ್ಚರ್ ಮಾಡಿ ಇವ್ರು ಕೊಡ್ತಿರ್ತಾರೆ. ಈ ಅಯ್ಯಂಗಾರ್ ಭಾಳ ಸ್ಟ್ರಿಕ್ಟ್ ಮನುಷ್ಯ. ಯಾವುದೇ ಒಂದು ಕ್ವಾಲಿಟಿಯಲ್ಲಿ ಸರಿ ಇಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ತಾಯಿದ್ರು. ಅಯ್ಯಂಗಾರ್ಗಿಂತ ಮುಂಚೆ ಇದ್ದವರು ಏನೇ ಬಂದರೂ ಸಹಿತ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವ್ರಿಗೆ ಪೇಮೆಂಟ್ ಎಲ್ಲ ಕೊಡ್ತಾಯಿದ್ರು. ಅಯ್ಯಂಗಾರ್ ಸ್ಟ್ರಿಕ್ಟ್ ಆದಮೇಲೆ ಸಬ್ ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಏನಿದೆ ಅದನ್ನೆಲ್ಲ ರಿಜೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಮ್ಯಾನುಫ್ಯಾಕ್ಚರ್ ಮಾಡಿ ಯಾರು ಸಪ್ಲೈ ಮಾಡ್ತಾ ಇದ್ದಾರಲ್ಲ, ಈ ಅಯ್ಯಂಗಾರ್ನ ಈ ಸ್ಟ್ರಿಕ್ಟ್ನೆಸ್ ತಡ್ಕೊಳಕ್ಕಾಗಲ್ಲ. ಇದೇ ನಮ್ಮ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಕೆಲವೊಂದು ವ್ಯಕ್ತಿಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು. ಅದನ್ನು ಅವರು ರಿಜೆಕ್ಟ್ ಮಾಡ್ತಾ ಇದ್ದರಿಂದ ಅವರಿಗೆ ಹೆಂಗಾದ್ರೂ ಮಾಡಿ ಅಯ್ಯಂಗಾರ್ನ ಈ ಪೊಸಿಷನಿಂದ ತೆಗಿಬೇಕು. ಅದಕ್ಕೆ ದೇ ಯೂಸ್ ಹೈರ್ಡ್ ಕಿಲ್ಲರ್ಸ್. ಬಾಡಿಗೆ ಬಂಟನ್ನು ಹಿಡ್ಕೊಂಡು ಅವ್ರ ಮುಖಾಂತರ ಮೊದಲು ಅಯ್ಯಂಗಾರ್ನ ಸ್ಟ್ಯಾಬ್ ಮಾಡಿಸ್ತಾರೆ. ಅದು ಸಕ್ಸಸ್ ಆಗಲ್ಲ, ಆಮೇಲೆ ಅವನ ಮುಖದ ಮೇಲೆ ಆ್ಯಸಿಡ್ ಹಾಕಿಸ್ತಾರೆ, ಅಯ್ಯಂಗಾರ್ ಸಾವಾಗ್ತದೆ. ಸೊ ಈ ಕೇಸು ನನಗೆ ಇನ್ನೂ ACP ಇದ್ದಾಗ ನಡೆದಿದ್ದು, ಬಟ್ ನಮ್ಮ ಕಡೆಯಿಂದ ಪತ್ತೆ ಆಗಲಿಲ್ಲ. ಮುಂದೆ ನಂತರ ದೊಡ್ಡಮನಿ ದಶರಥ ಅಂತ ಒಬ್ಬ ಅಧಿಕಾರಿ ಏನೋ ಒಂದು ಪ್ರಕರಣ ಪತ್ತೆ ಮಾಡೋದಕ್ಕೂ ಏನೋ ಒಂದು ಪ್ರಕರಣವನ್ನು ಸರಿಪಡಿಸೋದಕ್ಕೆ ಹೋಗಿ ಈ ಮಾಹಿತಿ ಸಂಗ್ರಹ ಮಾಡಿ ಆ ಕೇಸ್ ಆವಾಗ ಸಾಲ್ವ್ ಆಗ್ತದೆ. ಬೆಂಗಳೂರಿನಲ್ಲಿ ಆ ಕಾಲದಲ್ಲಿ 1986ನಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿದ್ದರು ಮತ್ತು ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸಾರ್ಕ್ ಸಮ್ಮೇಳನ ಅಂತ ನಡೀತಾ ಇರ್ತದೆ ಪ್ರತಿ ವರ್ಷ, 2 ವರ್ಷಕ್ಕೊಮ್ಮೆ. ದೊಡ್ಡ ಅಂದರೆ ಇಡೀ ಸಾರ್ಕ್ ದೇಶಗಳನ್ನ ಒಂದೇ ಸ್ಥಳದಲ್ಲಿ ಅವರು ದೇಶಗಳ ಮುಖಂಡರ ಒಂದು ಸಭೆ ನಡೀತಾ ಇರ್ತದೆ. ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ. ಸೊ ಅದರ ಸಭೆಯನ್ನು ಪ್ರತಿ ಸಾರಿ ಒಂದು ದೆಹಲಿಯಲ್ಲೋ ಅಂತಲ್ಲಿ ಮಾಡ್ತಾ ಇರ್ತಾರೆ. ಬಟ್ ಬೆಂಗಳೂರು ನಗರ ಒಳ್ಳೆಯ ನಗರ, ಇಲ್ಲಿ ಹರ್ಲಂಕರ್ ಪೊಲೀಸ್ ಕಮಿಷನರ್ ಇದ್ದಾರೆ, ಇಲ್ಲಿ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡ್ಬೋದು, ಇಲ್ಲಿ ಅರೇಂಜ್ಮೆಂಟ್ಸ್ ಎಲ್ಲ ಇದೆ ಅಂತ ಅಂದ್ಕೊಂಡು ರಾಜೀವ್ ಗಾಂಧಿ ಅವರು ರಾಮಕೃಷ್ಣ ಹೆಗಡೆ ಅವ್ರನ್ನ ನೀವು ಹೋಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾರೆ. ಅದಕ್ಕೆ ರಾಮಕೃಷ್ಣ ಹೆಗಡೆ ಅವ್ರಿಗೂ ಸಹಿತ ಅದನ್ನು ಹೋಸ್ಟ್ ಮಾಡಬೇಕು ಅನ್ನೋದು ಒಂದು ಆಸಕ್ತಿ ಇರ್ತದೆ. ಹಾಗಾಗಿ ಬೆಂಗಳೂರು ನಗರದಲ್ಲಿ ಸಾರ್ಕ್ ಸಮ್ಮೇಳನ ವ್ಯವಸ್ಥೆ ಆಗ್ತದೆ. ಸಾರ್ಕ್ ಸಮ್ಮೇಳನ ವ್ಯವಸ್ಥೆ ಮಾಡೋದ್ರಲ್ಲಿ ನಮಗೊಂದು ವಿಶೇಷವಾದಂತಹ ಅನುಭವ ಸಿಗ್ತದೆ. ಯಾಕಂದ್ರೆ ಸುಮಾರು 7 ದೇಶದ ಮುಖ್ಯಸ್ಥರು ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿನಲ್ಲಿ ಇರ್ತಾರೆ, ಬೆಂಗಳೂರಿನಲ್ಲಿ ಸಭೆಗಳು ನಡೀತದೆ ಮತ್ತು ಅವರಿಗೆ ಅನೇಕ ಚಟುವಟಿಕೆಗಳಲ್ಲಿ ಭಾಗ ತೆಗೆದುಕೊಳ್ತಾರೆ. ಸೊ ಇದರ ಪೊಲೀಸರ ಮೇಲೆ ಅಲಾಂಗ್ ವಿತ್ ಪ್ರೋಟೋಕಾಲ್ದಕ್ಕಿಂತ ಹೆಚ್ಚು ಪೊಲೀಸರ ಮೇಲೆ ಅವ್ರ ಸೆಕ್ಯೂರಿಟಿ ಜವಾಬ್ದಾರಿ ಬಹಳಷ್ಟು ಬೀಳ್ತದೆ. ಸೊ ಹೀಗಾಗಿ ನಾನು ACP ಇದ್ದಂಥ ಕಾಲದಲ್ಲಿ, ಅಲ್ಸೂರು ಗೇಟ್ನಲ್ಲಿ ನಾನು ACP ಇದ್ದಂಥ ಕಾಲದಲ್ಲಿ ಇದು ಬರ್ತದೆ. ಆವಾಗ ನಾನು ನಮ್ಮ DCP ಸಾಹೇಬರು ಮರಿಸ್ವಾಮಿ ಅವ್ರ ಹತ್ರ ಕೇಳ್ತೀನಿ, ನಾನು ಈಗ ಇಷ್ಟೆಲ್ಲ ನಾವು ತಿಳುವಳಿಕೆ ಕೊಡಬೇಕು ನಮ್ಮ ಸ್ಟಾಫ್ಗಳಿಗೆಲ್ಲ, ಇದ್ರ ಬಗ್ಗೆ ಒಂದು ಫಿಲ್ಮ್ ಯಾಕೆ ಮಾಡಬಾರ್ದು ನಾವು ಅಂತ, ಅಂದರೆ ಬ್ರೀಫ್ ಮಾಡೋದಕ್ಕೆ. ಸೊ ಇಡೀ ನಾವು ಏರ್ಪೋರ್ಟ್ನಿಂದ ಹಿಡಿದು ಇಲ್ಲಿವರೆಗೆ ಪೂರ್ತಿ ವಿಡಿಯೋಗ್ರಾಫ್ ಮಾಡ್ಕೊಂಡ್ಬರ್ತೀವಿ. ಆ ದೊಡ್ಡ ವಿಡಿಯೋ ಹಳೆ ಕಾಲದ ತೊಗೊಂಡು ಬಂದು ಯಾವ ಬಿಲ್ಡಿಂಗ್ಗಳಿದೆ, ಎಷ್ಟೆಷ್ಟು ಎತ್ತರ ಇದೆ, ಏನೇನಿದೆ ಅಂತಕ್ಕಂಥದ್ದು 2 ಸೈಡ್ದಿಂದ, ಮತ್ತು ಸಿಬ್ಬಂದಿಗಳನ್ನ ಎಲ್ಲೆಲ್ಲಿ ಪೋಸ್ಟ್ ಮಾಡಬೇಕು ಅಂಥೇಳಿ ಒಂದು ಬೆಟರ್ ಐಡಿಯಾ. ಅಂದರೆ ನಾವು ನಮ್ಮ ಸ್ಟಾಫ್ಗೆ ಬ್ರೀಫ್ ಮಾಡಬೇಕು, ಅವ್ರಿಗೆ ಇದನ್ನು ಫಿಲ್ಮ್ ತೋರಿಸ್ಬೇಕು, ನೋಡಿ ಇಂತಿಂಥ ಇದೇ ಇಲ್ಲಿ ಎಚ್ಚರಿಕೆಯಿಂದ ಇರಬೇಕು ಇದಂಥೇಳಿ. ಸೊ ಅದನ್ನು ಮಾಡಿದ್ದರ ಬಗ್ಗೆನೂ ನಮ್ಮ DCP ಭಾಳ ಅಪ್ರಿಷಿಯೇಟ್ ಮಾಡಿದರು. ಈ ಥರ ಹೊಸದಾಗಿ ಯೋಚನೆಗಳನ್ನ ಮಾಡಬೇಕು ನಾವು, ಸುಮ್ಮನೆ ಬರೆದು ಕೊಡೋದು ಅಷ್ಟೇ ಅಲ್ಲ, ಅವ್ರಿಗೊಂದು ಆಡಿಯೋ ವಿಜುವಲ್ ತೋರಿಸಿದರೆ
ನಮ್ಮ ಸಿಬ್ಬಂದಿ ಮೇಲೆ ಹೆಚ್ಚಿನ ಪ್ರಭಾವ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅದು ನನಗೆ ಒಂಥರ ಹೊಸ ಪ್ರಯೋಗ. ಅದು ನನಗೆ ಏನೂ ಗೊತ್ತಿರಲಿಲ್ಲ. ಅದು ನಾನು ಸುಮ್ಮನೆ ಕೂತ್ಕೊಂಡು ಯೋಚನೆ ಮಾಡಿದಾಗ ನಾನು ಈ ಥರ ಮಾಡಿದರೆ ಹೆಂಗೆ ಅಂಥೇಳಿ ಒಂದು ನಮ್ಮ ಕ್ರೂಡ್ ಮೆಥಡ್ನಲ್ಲೇ ಮಾಡಿದ್ವಿ. ಬಟ್ ಇಟ್ ವಾಸ್ ಎ ಗುಡ್ ಎಫರ್ಟ್. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ, ಅಷ್ಟೇ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.